ಒಂದ್ ಸ್ವಲ್ಪ ಗೊತ್ತದ. ಆದ್ರ ಅವರು ಸಂಶೋಧನಾತ್ಮಕವಾಗಿ ಅದರ ಅಭ್ಯಾಸ ಮಾಡಿ ಇವತ್ತ ಆ ವಿಷಯವನ್ನ ನಮ್ ಮುಂದ ಎಲ್ಲಾ ಕಡೆ ಹಂಚ್ಕೊಳ್ಳೋರ್ದಾರ. ಬಹಳ ಅದ್ಭುತವಾದಂತ ವಿಷಯ. ಬಸವಣ್ಣನವರ ಕ್ರಾಂತಿಗೆ ಮುನ್ನುಡಿ ಬರೆದ ಮಂಗಳವೇಡ, ಇತಿಹಾಸ ಅಂದು ಮತ್ತು ಇಂದು ಭಾಗ 1. ಇದು ಒಂದು ದಿವಸದೊಳಗ 4 ದಿವಸದೊಳಗ ಆಗುವಂತದ್ದಲ್ಲ. ಅದಕ್ಕ ಭಾಗ 1 ಪೈಕಿ ಮತ್ತೆ ಯಾವಾಗ ಅಣ್ಣವ್ರಿಗೆ ಅವಕಾಶ ಸಿಗ್ತೈತಿ ಅಥವಾ ಅವ್ರಿಗೆ ಯಾವಾಗ ಟೈಮ್ ಸಿಗ್ತದಲ್ಲ ಮತ್ತ ಅದನ್ನ ಮುಂದುವರಸ್ತಾರ. ಮತ್ತ ರವಿವಾರನು ಅವರೇ ಮಾಡ್ತಾರ. ಅವಾಗ 2ನೇ ಭಾಗ ಅವರು ಹೇಳ್ತಾರ ಅಂತ ಹೇಳಿ ಅನ್ಕೊಂಡು ಬಹಳ ಅದ್ಭುತವಾದಂತ ವಿಷಯ. ಈ ವಿಷಯಕ್ಕ ಅಥವಾ ಇವತ್ತಿನ ಒಂದು ಕಾರ್ಯಕ್ರಮದ ಪ್ರಾರಂಭವನ್ನ ವಚನ ಪ್ರಾರ್ಥನೆಯಿಂದ ಮಾಡ್ಕೊಡ್ಬೇಕು ಅಂತ ಹೇಳಿ ನಾನು ಶರಣೆ ಅಕ್ಕ ಗಾನಕೋಗಿಲೆ ಪ್ರೇಮಕ್ಕಕ್ಕ ಹೊರಟ್ಟಿಯವರಲ್ಲಿ ವಿನಂತಿ ಮಾಡ್ಕೊತೀನಿ. ಅಕ್ಕ ಒಂದು ವಚನ ಪ್ರಾರ್ಥನೆಯನ್ನ ಮಾಡ್ರಿ. ಆಯ್ತು ಅಕ್ಕ, ನಾನೊಂದು ಬಸವಣ್ಣನವರ ವಚನ ಹಾಡ್ತೇನೆ. ಪಾಪಿಯ ಧನ ಪ್ರಾಯಶ್ಚಿತ್ತ ಕಲ್ಲದೆ, ಪಾಪಿಯ ಧನ ಪ್ರಾಯಶ್ಚಿತ್ತ ಕಲ್ಲದೆ, ಪಾಪಿಯ ಧನ ಪ್ರಾಯಶ್ಚಿತ್ತ ಕಲ್ಲದೆ, ಸತ್ಪಾತ್ರಕ್ಕೆ ಅದು ಸಲ್ಲುವುದೇ ಅಯ್ಯ, ಸತ್ಪಾತ್ರಕ್ಕೆ ಅದು ಸಲ್ಲುವುದೇ ಅಯ್ಯ, ಪಾಪಿಯ ಧನ ಪ್ರಾಯಶ್ಚಿತ್ತ ಕಲ್ಲದೆ. ನಾಯಿಯ ಹಾಲು ನಾಯಿಗಲ್ಲದೆ, ನಾಯಿಯ ಹಾಲು ನಾಯಿಯ ಹಾಲು, ನಾಯಿಯ ಹಾಲು ನಾಯಿಗಲ್ಲದೆ, ಪಂಚಾಮೃತಕ್ಕೆ ಸಲ್ಲುವುದೇ ಅಯ್ಯ, ಪಂಚಾಮೃತಕ್ಕೆ ಸಲ್ಲುವುದೇ ಅಯ್ಯ, ಪಾಪಿಯ ಧನ ಪ್ರಾಯಶ್ಚಿತ್ತ ಕಲ್ಲದೆ. ಕೂಡಲ ಸಂಗನ ಶರಣರಿಗಲ್ಲದೆ, ಕೂಡಲ ಸಂಗನ ಕೂಡಲ ಸಂಗನ ಕೂಡಲ ಸಂಗನ ಶರಣರಿಗಲ್ಲದೆ, ಮಾಡುವ ಅರ್ಥ ವ್ಯರ್ಥ ಕಂಡಯ್ಯ, ಮಾಡುವ ಅರ್ಥ ವ್ಯರ್ಥ ಕಂಡಯ್ಯ, ಪಾಪಿಯ ಧನ ಪ್ರಾಯಶ್ಚಿತ್ತ ಕಲ್ಲದೆ, ಸತ್ಪಾತ್ರಕ್ಕೆ ಅದು ಸಲ್ಲುವುದೇ ಅಯ್ಯ, ಸತ್ಪಾತ್ರಕ್ಕೆ ಅದು ಸಲ್ಲುವುದೇ ಅಯ್ಯ, ನಾಯಿಯ ಹಾಲು ನಾಯಿಗಲ್ಲದೆ, ನಾಯಿಯ ಹಾಲು ನಾಯಿಯ ಹಾಲು, ನಾಯಿಯ ಹಾಲು ನಾಯಿಗಲ್ಲದೆ, ಪಂಚಾಮೃತಕ್ಕೆ ಸಲ್ಲುವುದೇ ಅಯ್ಯ, ಪಾಪಿಯ ಧನ ಪ್ರಾಯಶ್ಚಿತ್ತ ಕಲ್ಲದೆ, ಪಾಪಿಯ ಧನವು ಪಾಪಿಯ ಧನವು ಪಾಪಿಯ ಧನ ಪ್ರಾಯಶ್ಚಿತ್ತ ಕಲ್ಲದೆ. ಎಲ್ಲರಿಗೂ ಶರಣು ಶರಣಾರ್ಥಿ. ಧನ್ಯವಾದಗಳ್ರಿ ಅಕ್ಕ. ಅತ್ಯಂತ ಭಾವ ತುಂಬಿ ವಚನ ಪ್ರಾರ್ಥನೆಯನ್ನ ಗೈದಿರ್ತಕ್ಕಂಥ ಶರಣಿ ಅಕ್ಕ ಗಾನಕೋಗಿಲೆ ಪ್ರೇಮಕ್ಕಕ್ಕ ಹೊರಟ್ಟಿ ಅಕ್ಕ ಅವರಿಗೆ ಅನಂತ ಭಕ್ತಿಯ ಶರಣು ಶರಣಾರ್ಥಿಗಳು. ಮಹದೇವಪ್ಪ ಹೊರಟ್ಟಿ ಅಪ್ಪ ಅವರಿಗೂ ಅನಂತ ಭಕ್ತಿಯ ಶರಣಾರ್ಥಿಗಳು. ಇಲ್ಲಿ ಉಪಸ್ಥಿತ ನಾಡಿನ ಎಲ್ಲ ಶರಣ ಬಂಧುಗಳಿಗೂ ಬಹಳಷ್ಟು ಹಿರಿಯರು, ಮಹಾತ್ಮರು, ಮಹಾನುಭಾವಿಗಳು, ವಾಗ್ಮಿಗಳು, ಅನುಭಾವಿಕರು, ಮಾರ್ಗದರ್ಶಕರು ಎಲ್ಲರೂ ಈ ವೇದಿಕೆ ಮೇಲೆ ಅದಾರ. ಪ್ರತಿನಿತ್ಯ ತಾವು ಎಲ್ಲರೂ ಭಾಗಿಯಾಗಿ ಈ ಕಾರ್ಯಕ್ರಮಗಳನ್ನು ಅತ್ಯಂತ ಯಶಸ್ವಿ ರೀತಿಗೊಳಿಸ್ತಕ್ಕಂಥ ಎಲ್ಲ ಶರಣ ಸಂಕುಲಕ್ಕೆ ನಾನು ಧನ್ಯವಾದಗಳನ್ನ ಶರಣಾರ್ಥಿಗಳನ್ನ ಅರ್ಪಿಸ್ತೀನಿ. ಮತ್ತೊಮ್ಮೆ ಇವತ್ತ 79ನೇ ದಿನದ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನ ಎಲ್ಲರಿಗೂ ಹೇಳ್ತಾ, ಇವತ್ತು ಶಿವಕುಮಾರ್ ಪೌಠೆ ಅಣ್ಣವರಿಗೆ ಶಿವಕುಮಾರ್ ಪೌಠೆ ಅಣ್ಣವರು ಬಹಳಷ್ಟು ಉಪನ್ಯಾಸಗಳನ್ನ ಈ ವೇದಿಕೆ ಮೇಲೆ ಕೊಟ್ಟಾರ ಮತ್ತು ಸಂವಾದದೊಳಗೂ ಭಾಗಿಯಾಗ್ತಾರ. ಬಹಳ ಅದ್ಭುತವಾದಂತ ಮಹೇಶ್ ಚೆನ್ನಂಗಿ ಅಂತ ಉಪನ್ಯಾಸಕರನ್ನ ನಮ್ಗ ಬಾಗಲಕೋಟೆ ಅಪ್ಪ ಅವರು ಮಹೇಶ್ ಚೆನ್ನಂಗಿ ಅವ್ರನ್ನ ಮಾತಾಡ್ಸ್ಲಕ್ ಹಚ್ಲಕ್ ಹಂಗ ಕಾರಣೀಕರ್ತರಾದಂತ ಶಿವಕುಮಾರ್ ಪೌಠೆ ಅಣ್ಣವರಿಗೆ ನಾನು ಅನಂತ ಭಕ್ತಿಯ ಶರಣಾರ್ಥಿಗಳನ್ನ ಧನ್ಯವಾದಗಳನ್ನ ಹೇಳಿ, ಅವ್ರ ಪರಿಚಯ ಎಲ್ಲರಿಗೂ ಗೊತ್ತದ. ಬಹಳಷ್ಟು ನಮ್ಮ ವೇದಿಕೆಯ ಒಬ್ಬ ಸಕ್ರಿಯ ಸದಸ್ಯರು ಅವರು. ಅಂತವರ ಬಾಯಿಂದ ನಾವು ಸಂಶೋಧನಾತ್ಮಕವಾದಂತಹ ವಿಷಯಗಳನ್ನ ಅವ್ರು ಏನಾರ ಹೇಳಂಗಿಲ್ಲ, ಸಂಶೋಧನಾ ಮಾಡಿ ಸಂಶೋಧನಾತ್ಮಕವಾದಂತ ವಿಷಯಗಳನ್ನ ನಮ್ಮೆಲ್ಲರಿಗೂ ಹಂಚ್ತಾ ಇರ್ತಾರ. ಅಂತ ಸಂಶೋಧನಾತ್ಮಕ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಶಿವಕುಮಾರ್ ಪೌಠೆ ಅಣ್ಣವರಿಗೆ ಈ ವೇದಿಕೆಗೆ ಸ್ವಾಗತವನ್ನು ಕೋರಿ
ಅವರು ಇವತ್ತಿನ ವಿಷಯವನ್ನ, ಇವತ್ತಿನ ಅನುಭವವನ್ನ ನಮ್ಮೆಲ್ಲರಿಗೆ ಉಣಬಡಿಸ್ಬೇಕು ಅಂತ ಹೇಳಿ ನಾನು ಕೇಳ್ತಾ ಇದ್ದೀನಿ. ಎಲ್ಲರೂ ದಯವಿಟ್ಟು ತಮ್ಮ ತಮ್ಮ ಮೈಕ್ಗಳನ್ನ, ಆಡಿಯೋ ವಿಡಿಯೋಗಳನ್ನ ಬಂದಿಟ್ಟು ಈ ಚಿಂತನೆಯಲ್ಲಿ ಸಹಭಾಗಿಯಾಗ್ರಿ ಅಂತ ಹೇಳಿ ಎಲ್ಲರಿಗೂ ಪ್ರಾರ್ಥನೆ, ವಿನಂತಿ, ಶರಣು ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಶರಣ ಬಂಧುಗಳಿಗೆ ನನ್ನ ಹೃತ್ಪೂರ್ವಕ ಶರಣಾರ್ಥಿಗಳು. ಇವತ್ತು 79ನೆಯ ಸ್ವಾತಂತ್ರ್ಯ ದಿನಾಚರಣೆ. ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಜಗತ್ತಿನ ಇತಿಹಾಸಕ್ಕೆ ಭಾರತ ಕೊಟ್ಟಿರುವ ಒಂದು ದೊಡ್ಡ ಕೊಡುಗೆ ಏನು ಅಂದರೆ, ಅದು ಅಹಿಂಸೆಯ ಮೂಲಕ ಯಾವುದಾದ್ರೂ ಒಂದು ದೊಡ್ಡ ಕಾರ್ಯವನ್ನ ಮಾಡಬೇಕು ಅಂದರೆ ಅದು ಭಾರತದಿಂದ ಮಾತ್ರ ಸಾಧ್ಯ ಅನ್ನೋ ಒಂದು ಸಂದೇಶವನ್ನ ಕೊಟ್ಟಿರುವ ದೇಶ ನಮ್ಮದು. ಯಾಕೆ ಅಂದರೆ ಜಗತ್ತಿನ ಯಾವ ದೇಶದಲ್ಲೂ ಅಹಿಂಸೆಯಿಂದ ಮಹಾ ಒಂದು ದೊಡ್ಡ ಕ್ರಾಂತಿಯನ್ನ ಮಾಡಿರುವ ಉದಾಹರಣೆಗಳು ನಮಗೆ ಸಿಗೋದಿಲ್ಲ. ಅದಕ್ಕೆ ಆ ಒಂದು ಅಹಿಂಸೆಯ ಅಸ್ತ್ರವನ್ನ ಕೊಟ್ಟು ಲೋಕ ಕಲ್ಯಾಣದ ಜೊತೆಗೆ ಆತ್ಮ ಕಲ್ಯಾಣವನ್ನು ಮಾಡಿಕೊಳ್ಳುವ ಒಂದು ನೂತನ ಪ್ರಯೋಗವನ್ನು ಮಾಡಿ ಯಶಸ್ವಿಯಾಗಿ ಅದನ್ನ ಮುಂದಿನ ಜನಾಂಗಕ್ಕೆ ಮಾದರಿಯಾಗಿ ಕೊಟ್ಟಂತ ಮಹಾತ್ಮ ಗಾಂಧೀಜಿಯವರಿಗೆ ನಮಸ್ಕರಿಸಿ ಹೇಳಿ ನನ್ನ ಒಂದು ಉಪನ್ಯಾಸವನ್ನ ಆರಂಭ ಮಾಡಿ. ಮೊಟ್ಟ ಮೊದಲನೇದಾಗಿ ಮಂಗಳವೇಳೆ ವಿಷಯದ ಬಗ್ಗೆ ಆಗಲೇ ನಾನು ಒಂದು ಉಪನ್ಯಾಸವನ್ನ ಬಸವ ಸಮಿತಿಯಲ್ಲಿ ಕೊಟ್ಟಿದ್ದೆ. ಜೊತೆಗೆ ಮಂಗಳವೇಳೆ ಮೇಲೆಯೇ ಪುಸ್ತಕವನ್ನ ಬರೆದು ಆಗಲೇ 16 ವರ್ಷಗಳು ಕಳೆದಿದ್ದಾವೆ. ಹಾಗೆ ಅವಾಗ ಬೇರೆ ಬೇರೆ ಉಪನ್ಯಾಸಗಳಲ್ಲಿ ಮಂಗಳವೇಳೆಯ ಬಗ್ಗೆ ಚರ್ಚೆಯನ್ನ ಮಾಡ್ತಾನೆ ಇದ್ದೆ. ಆದ್ರೂ ಇವತ್ತು ಉಪನ್ಯಾಸ ಮಾಡುವ ಸಂದರ್ಭ ಬಂದಿದ್ದು ಯಾಕೆ ಅಂದ್ರೆ, ಅನೇಕ ಜನ ನಮ್ಮ ಬಸವವಾಣಿ ಗ್ರೂಪ್ನಲ್ಲಿರುವ ಎಲ್ಲ ಸದಸ್ಯರಲ್ಲಿ ಅನೇಕರು ನನಗೆ ಕಾಲ್ ಮಾಡಿ, ಮೆಸೇಜ್ ಮಾಡಿ ಮಂಗಳವೇಳೆಯ ಬಗ್ಗೆ ಅವರಿಗಿರೋ ಸಂಶಯಗಳನ್ನ, ಮಾಹಿತಿಗಳನ್ನ ಕೇಳೋದಕ್ಕೆ ಮಾಡ್ತಾ ಇದ್ರು. ಅದಕ್ಕೆ ನನಗೆ ಯೋಚನೆ ಏನ್ ಬಂತು ಅಂದ್ರೆ, ಇನ್ನೊಂದು ಸರ್ತಿ ಮಂಗಳವೇಳೆ ಬಗ್ಗೆ ಒಂದು ಉಪನ್ಯಾಸ ಕೊಡೋಣ. ಯಾಕೆಂದ್ರೆ ಮಂಗಳವೇಳೆ ಬಸವನ ಬಾಗೇವಾಡಿ, ಕೂಡಲ ಸಂಗಮ ಮತ್ತು ಬಸವ ಕಲ್ಯಾಣದಷ್ಟೇ ಮುಖ್ಯವಾದ ಪವಿತ್ರವಾದ ಕ್ಷೇತ್ರ ಅದು ನಮ್ದು. ಆದ್ರೆ ಮಂಗಳವೇಳೆಯ ಬಗ್ಗೆ ಬಹುತೇಕರಿಗೆ, ಬಹಳ ಜನರಿಗೆ ಗೊತ್ತೇ ಇಲ್ಲ. ಮೊದಲನೇದಾಗಿ ಆ ಊರಿನ ಹೆಸರನ್ನೇ ಕೇಳಿರಲ್ಲ. ಎರಡನೇದಾಗಿ ಅಲ್ಲಿ ಬಸವಣ್ಣನವರು ಇದ್ರು ಅನ್ನೋದು ಸಹಿತ ಬಹಳ ಜನರಿಗೆ ಗೊತ್ತಿಲ್ಲ. ಕೆಲವರಿಗೆ ಗೊತ್ತಿದೆ, ಬಹಳ ಜನರಿಗೆ ಗೊತ್ತಿಲ್ಲ ಅದು. ಹಾಗಾಗಿ ಈ ವಿಷಯದಲ್ಲಿನೇ ಸ್ವಲ್ಪ ಅದನ್ನ ಬೆಳಕಿಗೆ ತರಬೇಕು. ಇದಕ್ಕೆ ಮುಖ್ಯ ಕಾರಣ, ಮಂಗಳವೇಳೆ ಬಗ್ಗೆ ಮಾಹಿತಿ ಇಲ್ಲದೆ ಇರೋದು ಮುಖ್ಯ ಕಾರಣ ಏನು ಅಂದ್ರೆ, ಅದು ಮಹಾರಾಷ್ಟ್ರಕ್ಕೆ ಸೇರೋಗ್ಬಿಟ್ಟಿದೆ. ಕರ್ನಾಟಕದ ಗಡಿ ರೇಖೆಯಿಂದ ಕೇವಲ 30 ಕಿಲೋಮೀಟರ್ ಆಚೆಗಿರೋದ್ರಿಂದ, ಅದು ನಮ್ಮ ಕನ್ನಡಿಗರ ಇತಿಹಾಸದಿಂದ ಸ್ವಲ್ಪ ದೂರ ಆಗಿರೋದ್ರಿಂದ ಆ ಸಮಸ್ಯೆ ಉಂಟಾಗಿದೆ. ಅದೇನಾದ್ರೂ ಕರ್ನಾಟಕದಲ್ಲೇ ಇದ್ದಿದ್ರೆ ಇವತ್ತು ಬಹುಶಃ ಬಾಗೇವಾಡಿ, ಕೂಡಲ ಸಂಗಮ ಮತ್ತು ಬಸವ ಕಲ್ಯಾಣ ಹೇಗೆ ಅಭಿವೃದ್ಧಿ ಹೊಂದಿದಾವೆ ಅದೇ ರೀತಿ ಅಭಿವೃದ್ಧಿ ಹೊಂದ್ತಾ ಇತ್ತು. ಆದ್ರೆ ನಮ್ಮೆಲ್ಲರ ದುರ್ದೈವ, ಮಂಗಳವೇಳೆ ಮಹಾರಾಷ್ಟ್ರಕ್ಕೆ ಸೇರಿ ಹೋಗ್ಬಿಟ್ಟಿದೆ. ಹಾಗಾಗಿ ಅದನ್ನ ಪರಿಚಯ ಮಾಡಿಸಿ ಅದರ ಒಂದು ಮಹತ್ವವನ್ನು ತಿಳಿಸುವ ಒಂದು ಪ್ರಯತ್ನವನ್ನು ನಾನು ಇಲ್ಲಿ ಮಾಡ್ತಾ ಇದ್ದೇನೆ. ಮಂಗಳವೇಳೆ ಅನ್ನೋದು ಗುರುಗಳೇ, ನನ್ನೊಂದು ರಿಕ್ವೆಸ್ಟು, ಸ್ವಲ್ಪ ಮಟ್ಟಿಗೆ ತಮ್ಮ ಅಲ್ಪ ಪರಿಚಯವನ್ನು ತಾವು ಮಾಡಿಕೊಟ್ಟು ಪ್ರಾರಂಭ ಮಾಡಿದರೆ ಅದಕ್ಕೆ ಒಂದು ಬಹಳ ಶೋಭೆ ಬರ್ತದೆ ಅಂತ ತಿಳ್ಕೊಂಡು ನನ್ನ ಕಳಕಳಿಯ ಪ್ರಾರ್ಥನೆ. ಮತ್ತು ಅಪ್ಪವರ ಜೊತೆಗೆ ಮೈಸೂರಲ್ಲಿ ನಡೆದಂತಹ ಒಂದು ಪ್ರೋಗ್ರಾಮ್ ಕೂಡ ತಾವು ಅನುಭವಿಸಿದ್ರಿ, ತಾವು ಹೇಳ್ತೀರಿ ಅಂತ ತಿಳ್ಕೊಂಡು ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ತೇನೆ. ಶರಣಾರ್ಥಿ. ಆಯ್ತು, ಹಿರಿಯರು ಹೇಳಿದ ಮೇಲೆ ಅದು ಪ್ರಾರ್ಥನೆ ಅಲ್ಲ, ಅದು ಆಜ್ಞೆ, ಅಪ್ಪಣೆ. ಅದನ್ನ ಪಾಲನೆ ಮಾಡೋದು ನಮ್ಮ ಕರ್ತವ್ಯ. ಆಯ್ತು, ಹೇಳ್ತೇನೆ. ನನ್ನ ಹೆಸರು ಶಿವಕುಮಾರ್ ಪಾವಟೆ ಅಂತ. ನಾನು ಬೆಂಗಳೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಇಂಗ್ಲಿಷ್ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಾನು ಬೆಂಗಳೂರಿನ ಬಸವ ಸಮಿತಿಯಲ್ಲಿ ಪ್ರಕಟವಾಗುವ ಇಂಗ್ಲಿಷ್ ಬಸವ ಜರ್ನಲ್ನ ಚೀಫ್ ಎಡಿಟರ್, ಮುಖ್ಯ ಸಂಪಾದಕನಾಗಿ ಸುಮಾರು ಒಂದು 12 ವರ್ಷ ಸೇವೆ ಸಲ್ಲಿಸಿದ್ದೇನೆ.
ಜೊತೆಗೆ ಕನ್ನಡ ಸಭಾಪಥದಲ್ಲೂ ಪುಸ್ತಕ ಪರಿಚಯ ಮಾಡ್ತಾ ಇದ್ದೇನೆ. ಜೊತೆಗೆ 5 ಸಾಹಿತ್ಯ ಕೃತಿಗಳನ್ನ ರಚನೆ ಮಾಡಿದ್ದೇನೆ. ಮೊದಲನೇದೇ ಮಂಗಳವೇಡೆಯ ಮೇಲೆ ಮಾಡಿದಂತ ಕ್ಷೇತ್ರ ಕಾರ್ಯ, ಶಾಸನ ಅಧ್ಯಯನ ಮತ್ತು ಅದರ ಇತಿಹಾಸ. ಇದನ್ನ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಗುರು ಚನ್ನಬಸಪ್ಪನವರು ಪ್ರಕಾಶನ ಮಾಡಿದ್ರು. ಎರಡನೇದು ಕರ್ನಾಟಕ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿದ್ದಂತ ಡಾಕ್ಟರ್ DC ಪಾವಟೆಯವರ ಆತ್ಮಚರಿತ್ರೆ ಅಥವಾ ಶೈಕ್ಷಣಿಕ ಆಡಳಿತದ ಚರಿತ್ರೆಯನ್ನ ಇಂಗ್ಲಿಷಿಂದ ಕನ್ನಡಕ್ಕೆ ಅನುವಾದ ಮಾಡೋದಕ್ಕೆ ನನಗೆ ಡಾಕ್ಟರ್ MM ಕಲಬುರ್ಗಿ ಅವರು ಕೊಟ್ಟಿದ್ರು. ಅದನ್ನ ಅನುವಾದ ಮಾಡಿದೆ. ಅದನ್ನ KLE ಸಂಸ್ಥೆಯವರು ಪಬ್ಲಿಷ್ ಮಾಡಿದ್ದಾರೆ. ಮೂರನೇ ಕೃತಿಯು 108 ಆಧುನಿಕ ವಚನಗಳನ್ನ ಕನ್ನಡದಿಂದ ಇಂಗ್ಲಿಷ್ಗೆ ಅನುವಾದ ಮಾಡಿದ್ದೀನಿ. ಅದು ಮೂರನೇ ಕೃತಿ. 4ನೇ ಕೃತಿ ಸಮಗ್ರ ಲೇಖನಗಳ ಸಂಗ್ರಹ, ಬೇರೆ ಬೇರೆ ಜರ್ನಲ್ ಮತ್ತು ಇದರಲ್ಲಿ ಪ್ರಕಟವಾದಂತ ಲೇಖನಗಳ ಸಂಗ್ರಹ. ಇನ್ನು 5ನೇ ಕೃತಿ ಭಾರತದ ಇತಿಹಾಸದ ಒಂದು ಅತ್ಯಂತ ದೊಡ್ಡ ಹೆಸರಾದ ಡಾಕ್ಟರ್ ಇರ್ಫಾನ್ ಹಬೀಬ್ ಅವರ ಇಂಗ್ಲಿಷ್ ಕೃತಿಯನ್ನ ಕನ್ನಡಕ್ಕೆ ಅನುವಾದ ಮಾಡಿದೆ. ಇದು 5 ಕೃತಿಗಳು. ಈಗ ನಗೆಮಾರಿ ತಂದೆಗಳು ಅಂತೆಲ್ಲರೂ ಪ್ರೀತಿಯಿಂದ ಕರೀತಾ ಇರುವ ಮೈಲಾರಪ್ಪ ನಾಯ್ಕರ್ ಅವರು ಮತ್ತೆ ನಾನು ಮತ್ತೆ ಹತ್ತರ್ಕಿ ಹೇಳಿ ಸರ್, ಇವರು ಯಾವುದು ಈಗ ಮಂಗಳವೇಡೆ ಮತ್ತೆ ಈಗ ಕೃತಿಗಳು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಮಾಡಿರ್ತಕ್ಕಂಥದ್ದು ಕೃತಿಗಳು ಯಾವ ಸಿಗೋದಿಲ್ವಾ, ನಮಗೆ ಲಭ್ಯ ಇಲ್ವಾ? ಸಿಗುತ್ತೆ. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಬೆಂಗಳೂರಲ್ಲಿ ಮಂಗಳವೇಡೆ ಪುಸ್ತಕ ಸಿಗುತ್ತೆ. ಅದು ಬರೀ 50 ರೂಪಾಯಿನೋ ಇದೆ. ಅದಕ್ಕೆ ಅದ್ರ ನಂಬರ್ ಕಳಿಸಿದ್ದೀನಿ ಗ್ರೂಪಲ್ಲಿ. ಹೇಳಿ ಸರ್, ಸ್ಟಾರ್ಟ್ ಮಾಡ್ತೀನಿ. ಓಕೆ. ಈಗ ಮೈಲಾರಪ್ಪ ನಾಯ್ಕರ್ ಗುರುಗಳು ಹೇಳಿದ ಹಾಗೆ ಮೈಸೂರಲ್ಲಿ ಈಗ ಒಂದು 3 ವರ್ಷ, 3 ಅಲ್ಲ ಒಂದು ಜಾಸ್ತಿ ಆಗಿರ್ಬೇಕು, 3-4 ವರ್ಷದ ಹಿಂದೆ ಸುತ್ತೂರಿನ ಮಠದಲ್ಲಿ ಸುತ್ತೂರಿನ ಪರಮಪೂಜ್ಯ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಮತ್ತು ಸಿದ್ದೇಶ್ವರ ಸ್ವಾಮೀಜಿ ಅವರ ಇಬ್ಬರ ಒಂದು ಸಮ್ಮುಖದಲ್ಲಿ ಮಂಗಳವೇಡೆ ವಿಷಯದ ಬಗ್ಗೆನೇ ಚರ್ಚೆ ಮಾಡೋದಕ್ಕೆ ನಾವು ಮೈಲಾರಪ್ಪ ನಾಯ್ಕರ್ ಅವರು, ನಾನು ಮತ್ತೆ ಇನ್ನು ಹತ್ತರಗಿ ಅಂತ ಒಬ್ರಿದ್ರು ಅವರು, ಆಮೇಲೆ ಇನ್ನೂ ಅನೇಕ ಮೈಸೂರಿನ ವಿದ್ವಾಂಸರು, ಅದರಲ್ಲಿ ಚಂದ್ರಶೇಖರಯ್ಯ ಅಂತ ಒಬ್ರಿದ್ರು, ಆಮೇಲೆ ಇವರು ಮುರಬದ್ ಮಲ್ಲಿಕಾರ್ಜುನ್ ಅವರು ಇದ್ರು. ಸುಮಾರು ಒಂದು 10-12 ಜನ ಇದ್ರು. ಒಂದು ರೀತಿಯ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅದೊಂದು ಚರ್ಚೆ ಆಯಿತು. ಅದರಲ್ಲಿ ಮಂಗಳವೇಡೆ ಬಗ್ಗೆನೇ ಸುಮಾರು ಒಂದು 3/4 ಗಂಟೆನೋ ಅರ್ಧ ಗಂಟೆನೋ ಮಾತಾಡಿದೆ ನಾನು. ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರು, ಪರಮ ಪೂಜ್ಯ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಯವರು ಎಲ್ಲಾನು ಇಟ್ಕೊಂಡು ಅದ್ರ ಬಗ್ಗೆ ಸ್ವಲ್ಪ ಗಮನ ಇಟ್ಟು ಕೇಳಿ, ಮುಂದೆ ಮಂಗಳವೇಡೆಯ ಅಭಿವೃದ್ಧಿಗೆ ಏನು ಮಾಡಬೇಕು ನಾವು, ಅದು ಕರ್ನಾಟಕದ ಸರ್ಕಾರದ ಅಧೀನದಲ್ಲೇ ಇಲ್ಲದೆ ಇರೋದ್ರಿಂದ ಬಹಳ ಕಷ್ಟ ಆಗುತ್ತೆ ಅನ್ನೋ ವಿಷಯ ಚರ್ಚೆ ಆಗಿ ಬಹಳ ಒಂದು ಸುಂದರವಾದ ಚರ್ಚೆ ನಡೆದೋಯ್ತು. ಆ ವಿಷಯವನ್ನು ಇಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ತುಂಬಾ ಸಂತೋಷ ಆಗುತ್ತೆ. ಯಾಕೆಂದ್ರೆ ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರು ಇದ್ರು ಅಲ್ಲಿ, ಆಮೇಲೆ ಮೈಲಾರಪ್ಪ ನಾಯ್ಕರ್ ಅವರು ಇದ್ರು, ಜೊತೆಗೆ ಶಿವರಾತ್ರಿ ಸ್ವಾಮೀಜಿಗಳು ಇದ್ರು, ಎಲ್ಲ ವಿದ್ವಾಂಸರು ಇದ್ರು. ಅವ್ರಿಗೆಲ್ಲ ಮಂಗಳವೇಡೆಯ ಒಂದು ಪರಿಚಯ, ಅದರ ಇತಿಹಾಸ ಅದೆಲ್ಲ ಮಾಡಿಕೊಟ್ಟು ತುಂಬಾ ಒಂದು ಸಂತೋಷವಾಯಿತು. ಯಾಕಂದ್ರೆ ಮಂಗಳವೇಡೆಯ ಪರಿಚಯವೇ ನಮ್ಮ ಕನ್ನಡಿಗರು ಇಲ್ಲದೆ ಇರೋದ್ರಿಂದ ಅದರ ಒಂದು ಪರಿಚಯ ಮಾಡಿಕೊಡೋ ಕೆಲಸ ಬಹಳ ಅದ್ಭುತವಾಗಿ ನಡೀತು. ಇದ್ರ ಜೊತೆಗೆ ಹೀಗೆ ಅನೇಕ ಉಪನ್ಯಾಸಗಳು ಅದು ಮಾಡ್ತಾ ಇದ್ದೇನೆ. ಇಷ್ಟು ಸಾಕು ಪರಿಚಯ. ಮುಂದೆ ಈಗ ವಿಷಯಕ್ಕೆ ಬರೋಣ. ಮಂಗಳವೇಡೆ ಮಹಾರಾಷ್ಟ್ರ ರಾಜ್ಯದ ಸೋಲಾಪುರ ಜಿಲ್ಲೆಯಲ್ಲಿರೋ ಒಂದು ತಾಲೂಕು ಕೇಂದ್ರ. ಅದು ಕರ್ನಾಟಕದ ಗಡಿ ಭಾಗದಿಂದ ಕೇವಲ 30 ಕಿಲೋಮೀಟರ್ ಆಚೆಗಿದೆ. ಪಂಢರಪುರಕ್ಕೆ ಕೇವಲ 18 ಕಿಲೋಮೀಟರ್ ಇದೆ ಅದು. ಹಾಗೇನೆ ಇನ್ನೂ ಅನೇಕ ಶರಣ ಕ್ಷೇತ್ರಗಳು ಮಂಗಳವೇಡೆಯ ಸುತ್ತಮುತ್ತ ಇದ್ದಾವೆ. ಆ ಒಂದು ಮಂಗಳವೇಡೆಯ ಸ್ಥಳ ಪರಿಚಯವನ್ನು ಮೊದಲು ಮಾಡಿಕೊಳ್ಳೋಣ. ಯಾಕೆಂದ್ರೆ ಮಂಗಳವೇಡೆ ಎಲ್ಲಿದೆ ಅನ್ನೋದನ್ನ ಮೊದಲು ನಾವು ತಿಳ್ಕೊಳ್ಳೋಣ. ಅದು ಸೋಲಾಪುರದ ಜಿಲ್ಲಾ ಕೇಂದ್ರದಿಂದ ಸುಮಾರು 55 ಕಿಲೋಮೀಟರ್ ದೂರದಲ್ಲಿ ಇದೆ. ಮಂಗಳವೇಡೆ ತಾಲೂಕು ಕೇಂದ್ರ ಆಗಿದೆ. ಮಂಗಳವೇಡೆಯ ನಗರದಲ್ಲಿ ಸಂಪೂರ್ಣ ಮರಾಠಿ ಭಾಷೆಯನ್ನೇ ಮಾತಾಡ್ತಾರೆ. ಆದರೆ ಮಂಗಳವೇಡೆಯ ತಾಲೂಕಿನ ಬಹುತೇಕ ಹಳ್ಳಿಗಳಲ್ಲಿ ಸುಮಾರು 50% ಹೆಚ್ಚು ಜನ ಕನ್ನಡವನ್ನೇ ಮಾತಾಡ್ತಾರೆ. ಇವತ್ತಿಗೂ ಕನ್ನಡವನ್ನೇ ಮಾತಾಡ್ತಾರೆ. ಮಂಗಳವೇಡೆಯ ತಾಲೂಕಲ್ಲಿರುವ ಹಳ್ಳಿಗಳಲ್ಲಿರುವ ಎಷ್ಟೋ
ಜನರಿಗೆ ಮರಾಠಿನೇ ಬರುವುದಿಲ್ಲ. ಹಾಗೇನೆ ಆ ಮಹಾಜನ ವರದಿಯ ಆಯೋಗದ ಪ್ರಕಾರ ಮಂಗಳವೇಡಿಯ ಕೆಲವು ಹಳ್ಳಿಗಳು ಕರ್ನಾಟಕಕ್ಕೆ ಸೇರಬೇಕು ಅಂತ ಶಿಫಾರಸು ಸಹಿತ ಮಾಡಲಾಗಿದೆ. ಆದ್ರೆ ಇವತ್ತು ಮಂಗಳವೇಡೆ ನಗರದಲ್ಲಿ ನಮಗೆ ಕನ್ನಡ ಕೇಳೋದಕ್ಕೂ ಸಿಗಲ್ಲ. ತುಂಬಾ ಕಡಿಮೆ ಜನ ಅಲ್ಲಿ ಇದ್ದಾರೆ. ಆದ್ರೆ ಇತಿಹಾಸ ಹೇಳುವ ವಿಷಯ ಬೇರೆನೇ ಇದೆ. ಏನಂದ್ರೆ ಮಂಗಳವೇಡೆಯು ಕರ್ನಾಟಕದ ಒಂದು ಸಾಂಸ್ಕೃತಿಕ ಕೇಂದ್ರವಾಗಿತ್ತು ಇತಿಹಾಸ ಕಾಲದಲ್ಲಿ. ಅದು ರಾಜಕೀಯ ಕೇಂದ್ರವೂ ಆಗಿತ್ತು, ಸಾಹಿತ್ಯದ ಕೇಂದ್ರವೂ ಆಗಿತ್ತು, ಸಾಂಸ್ಕೃತಿಕ ಕೇಂದ್ರವೂ ಆಗಿತ್ತು. ಆದರೆ ಕಾಲಾನಂತರದಲ್ಲಿ ಅದು ತನ್ನ ಮಹತ್ವವನ್ನ ಕಳ್ಕೊಂಡ್ಬಿಡ್ತು. ಆ ಒಂದು ಇತಿಹಾಸ ಮತ್ತು ಅದು ನಡೆದ ಬಂದ ದಾರಿಯನ್ನ ನಾವು ಈಗ ಅದನ್ನ ಲಕ್ಷಿಸ್ತಾ ಇದ್ದೇವೆ. ಮೊದಲಿಗೆ ಮಂಗಳವೇಡಿ ನಮಗೆ ನೆನಪಾಗೋದು ಎರಡು ವಿಷಯಕ್ಕೆ. ಒಂದು ಬಸವಣ್ಣನವರ ಕಾಯಕ ಕ್ಷೇತ್ರ, ಇನ್ನೊಂದು ಬಿಜ್ಜಳನ ಆಡಳಿತ ಕೇಂದ್ರ. ನಮಗೆ ಬಿಜ್ಜಳ ಕಲ್ಯಾಣದಿಂದ ಆಳ್ವಿಕೆ ನಡೆಸ್ತಾ ಇದ್ದ ಅನ್ನೋದು ಗೊತ್ತಿದೆ. ಆದರೆ ಬಿಜ್ಜಳ ತನ್ನ ಬಹುತೇಕ ಆಡಳಿತ ಅವಧಿಯನ್ನ ಮಂಗಳವೇಡಿಯನ್ನೇ ಕೇಂದ್ರವಾಗಿಟ್ಕೊಂಡು ನಡೆಸ್ತಾ ಇದ್ದ ಅನ್ನೋದು ಶಾಸನಗಳೇ ಹೇಳ್ತವೆ. ಶಾಸನಗಳೇ ಇತಿಹಾಸದಲ್ಲಿ ಅತ್ಯಂತ ಅಧಿಕೃತವಾದ ಮಾಹಿತಿಯನ್ನು ಒದಗಿಸುವ ಮೂಲಗಳು ಅನ್ನೋದು ನಮಗೆಲ್ಲ ಗೊತ್ತಿದೆ. ಸಾಹಿತ್ಯದಲ್ಲಿ ನಮಗೆ ಐತಿಹಾಸಿಕ ದಾಖಲೆಗಳೊಂದಿಗೆ ಹೊರೆ ಹಚ್ಚಿ ನೋಡಿನೇ ನಾವು ಆ ಒಂದು ಸಂಶೋಧನಾತ್ಮಕ ಸತ್ಯವನ್ನ ನಿರ್ಣಯಿಸಬೇಕಾಗುತ್ತೆ. ಅಂತ ಒಂದು ಸಂದರ್ಭದಲ್ಲಿ ಶಾಸನಗಳು ಹೇಳೋದು ಏನು ಅಂದ್ರೆ, ಬಿಜ್ಜಳನ ಬಹುತೇಕ ಆಡಳಿತದ ಅವಧಿಯು ಮಂಗಳವೇಡಿಯಿಂದನೇ ನಡೆದಿದೆ. ಕಲ್ಯಾಣದಲ್ಲಿ 1162ರಿಂದ 68ರವರೆಗೆ ಬಿಜ್ಜಳ ಕಲ್ಯಾಣದಿಂದ ಆಳ್ವಿಕೆ ನಡೆಸ್ತಾ ಇದ್ದ ಅಂತ ಶಾಸನಗಳು ಹೇಳ್ತವೆ. ಆ ವಿಷಯಕ್ಕೆ ಆಮೇಲೆ ಬರ್ತೇನೆ. ಆಮೇಲೆ ಇವತ್ತು ಮಂಗಳವೇಡಿ ತಾಲೂಕು ಒಂದು ಸುಮಾರು 81 ಹಳ್ಳಿಗಳನ್ನು ಒಳಗೊಂಡಿದೆ. 11,140 ಚದರ ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ. ಜನಸಾಂದ್ರತೆ 150 ಸ್ಕ್ವೇರ್ ಕಿಲೋಮೀಟರ್ ಇದೆ. ಇದು ಸದ್ಯಕ್ಕಿನ ಒಂದು ಭೌಗೋಳಿಕ ಪರಿಚಯ. ಪಂಢರಪುರಕ್ಕೆ ತುಂಬಾ ಹತ್ತಿರದಲ್ಲಿ ಇರುವ ಮಂಗಳವೇಡೆ ಏನಾಗಿದೆ ಅಂದ್ರೆ, ಇವತ್ತು ಆಲದ ಮರದ ಕೆಳಗೆ ಇರುವ ಹುಲ್ಲಿನ ಹಾಗೆ ಜನರ ಒಂದು ಸ್ಮೃತಿಯಿಂದ ಮರೆಯಾಗಿ ಹೋಗ್ಬಿಟ್ಟಿದೆ. ಪಂಢರಪುರವು ಒಂದು ಕನ್ನಡಿಗರ ಒಂದು ಕ್ಷೇತ್ರವಾಗಿತ್ತು ಅಂತ ಸತ್ಯವತಿ ಮೇಡಮ್ ಅವರು ಪಂಡರಗಿಯ ಚೌಂಡರಸನ ಬಗ್ಗೆ ಉಪನ್ಯಾಸ ಕೊಡುವಾಗ ಆ ವಿಷಯ ಚರ್ಚೆ ಆಗಿದೆ. ಅದಕ್ಕೆ ನಾನು ಮತ್ತೆ ಪಂಢರಪುರದ ಇತಿಹಾಸಕ್ಕೆ ಆ ವಿಷಯವನ್ನು ಇಲ್ಲಿ ಚರ್ಚೆ ಮಾಡಲ್ಲ. ಆಗ್ಲೇ ಇತ್ತೀಚೆಗೆನೆ ಅದರ ಬಗ್ಗೆ ಚರ್ಚೆ ಆಗಿದೆ. ಅದು ಕನ್ನಡದ ಒಂದು ಕ್ಷೇತ್ರವಾಗಿತ್ತು ಅಂತ ತಮಗೆಲ್ಲ ಪರಿಚಯ ಇದೆ. ಕೇವಲ ಮಂಗಳವೇಡಿ ಪಂಢರಪುರದಿಂದ 18 ಕಿಲೋಮೀಟರ್ ದೂರದಲ್ಲಿರುವ ಮಂಗಳವೇಡೆ ಸುಮಾರು 9ನೇ ಶತಮಾನದಿಂದ 13ನೇ ಶತಮಾನವರೆಗೂ ರಾಜಕೀಯವಾಗಿ ತುಂಬಾ ಕಾರ್ಯಶೀಲವಾಗಿದ್ದಂಥ ಸ್ಥಳ. ಅದಕ್ಕೆ ತರಿಕಾಡ ನಾಡು ಅಂತ ಕರೀತಾ ಇದ್ರು. ಈ ತರ್ದವಾಡಿ ನಾಡು ಅಂದ್ರೆ ಇವತ್ತಿನ ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ ತದ್ದೇವಾಡಿ ಏನಿದೆ, ಅದು ಸಹಿತ 1000 ವರ್ಷದ ಹಿಂದೆ ಒಂದು ಬಹುಮುಖ್ಯವಾದ ಆಡಳಿತ ಕೇಂದ್ರ ಆಗಿತ್ತು. ಅದಕ್ಕೆ ತರ್ದವಾಡಿ ನಾಡು ಅಂತ ಕರಿತಿದ್ರು. ಈಗ ಅದು ತದ್ದೇವಾಡಿ ಅನ್ನೋ ಒಂದು ಚಿಕ್ಕ ಹಳ್ಳಿ ಆಗಿಬಿಟ್ಟಿದೆ. ಆದ್ರೆ ಒಂದು ಕಾಲದಲ್ಲಿ ಅದು ಒಂದು ರೀತಿ ಜಿಲ್ಲಾ ಕೇಂದ್ರ ತರ ಒಂದು ದೊಡ್ಡ ಊರಾಗಿತ್ತು. ಅದೇ ಮಾದರಿಯಲ್ಲಿನೇ ತರಿಕಾಡ ನಾಡು ಅಂತ ಮಂಗಳವೇಡಿಯನ್ನ ಕರೀತಾ ಇದ್ರು. ಶಾಸನಗಳು ಅದನ್ನ ಎಷ್ಟು ಸುಂದರವಾಗಿ ವರ್ಣಿಸ್ತವೆ ಅನ್ನೋದು ನೋಡಿದ್ರೆ ನಮ್ಗೆ ಮಂಗಳವೇಡಿ ಎಷ್ಟು ಮಹತ್ವ ಅಂತ ಗೊತ್ತಾಗುತ್ತೆ. ಶಾಸನಗಳಲ್ಲಿ ಬಹಳ ಸುಂದರವಾದ ನಗರ, ಅಲ್ಲಿ ಅನೇಕ ಕೆರೆ, ಬಾವಿಗಳು, ಗಿಡ ಮರಗಳು, ತೋಟಗಳು ಇವೆಲ್ಲ ಇತ್ತು ಅಂತ ಅನೇಕ ಎಲ್ಲ ವಿಷಯಗಳನ್ನು ವಿವರವಾಗಿ ಹೋದ್ರೆ ತುಂಬಾ ಸಮಯ ಬೇಕಾಗುತ್ತೆ. ಅದಕ್ಕೆ ಹಾಗೆ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಉಮರಾಣಿ ಶಾಸನ, ಮತ್ತೆ ಉಮರಾಣಿ ಅಂದ್ರೆ ಇದು ಗೊತ್ತಿರ್ಬೇಕು ನಿಮ್ಗೆಲ್ಲ, ಗುಡ್ಡಾಪುರ ದಾನಮ್ಮನವರು ಜನ್ಮ ಸ್ಥಳ, ಅದು ಹುಟ್ಟಿದ್ದು ಉಮರಾಣಿ. ಈಗ ಅದು ಜಗತ್ತು ತಾಲೂಕು ಸಂಗ್ಲಿ ಜಿಲ್ಲೆಯಲ್ಲಿ ಇದೆ. ಆದ್ರೆ ಅದು ಸಂಪೂರ್ಣವಾಗಿ ಕನ್ನಡಮಯವಾಗಿರುವಂತಹ ಊರು. ಅದರಲ್ಲಿ ನೋಡಿ ಉಮರಾಣಿ ಶಾಸನ ಹೇಳುತ್ತೆ, ಹಿರಿದುಂ ರಂಜಿಪುದು ಅದರೊಳು ಭರಿತಂ ತರಿ ಕಾಡನಾಡು ತದ್ವಿಷಯ ಕಾಭರಣಂ ಮಂಗಳವಾಳಂ ಪುರರತ್ನಂ ತತ್ಪುರೇಶ್ವರ ನೃಪರಂ ಅನ್ಮಯದೋಳ್. ಅಂದ್ರೆ
ತರಿಕಾಡು ನಾಡು ವಿಷಯ ಅಂದ್ರೆ ಆಗಿನ ಕಾಲದಲ್ಲಿ ಅದು ಒಂದು ವಿಭಾಗ, ಆ ಒಂದು ಪ್ರಾಂತ. ತರಿಕಾಡು ನಾಡು ಪ್ರಾಂತದ ಆಭರಣದಂತೆ ಕಂಗೊಳಿಸ್ತಾ ಇತ್ತು ಮಂಗಳವೇಡ ಅಂತ. ಇಡೀ ತರಿಕಾಡು ನಾಡಿಗೆನೆ ಆಭರಣದಂತೆ ಕಂಗೊಳಿಸ್ತಾ ಇದ್ದಿದ್ದು ಮಂಗಳವೇಡಿ ಅಂತ. ಇದು 1165ನೇಯ ಉಮರಾಣಿ ಶಾಸನ ಹೇಳುತ್ತೆ. ಹಾಗೇನೆ ಅದೇ ವಿಷಯವನ್ನು 1172ನೇಯ ಸೋಲಾಪುರ ಜಿಲ್ಲೆಯ ಮಾಡಗ್ಯಾಳ್ ಶಾಸನವು ಸಹಿತ, ಮಾಡಗ್ಯಾಳ್ ಅನ್ನೋದು ಸಹಿತ ಗುಡ್ಡಾಪುರಕ್ಕೆ ತುಂಬಾ ಹತ್ತಿರದಲ್ಲಿರುವಂತ ಊರು. ಆ ಶಾಸನವು ಹೇಳುತ್ತೆ, ಅದೇ ವಿಷಯವನ್ನೇ ಹೇಳುತ್ತೆ. ಏನಿಪಾ ದೇಶದ ತಡವದೆನಿಕುಂ ತರಿಕಾಡ ನಾಡು ತದ್ವಿಷಯಕ್ಕಾಸ್ಯ ನಿಭಂ ಮಂಗಳಿವೇಡಂ ಜನರಮ್ಯಂ ತತುಪುರೀಶರ ಅನ್ವಯದೋಳ್. ಹೀಗೆ ಅನೇಕ, ಇದು 2 ಶಾಸನಗಳನ್ನ ನಾನು ಉದಾಹರಣೆ ಕೊಡ್ತಾ ಇದ್ದೀನಿ. ಆದ್ರೆ ಇನ್ನು ಅನೇಕ ಶಾಸನಗಳು ಮಂಗಳವೇಡಿಯನ್ನ ಬಹಳ ಸುಂದರವಾಗಿ ವರ್ಣಿಸ್ತವೆ. ಈಗ ನಾವು ಮಂಗಳವೇಡಿಗೆ ಹೋದ್ರೆ ನಮಗೆ ಸಿಗುವ ದೃಶ್ಯನೇ ಬೇರೆ, ಆದ್ರೆ 1000 ವರ್ಷದ ಹಿಂದೆ ಇದ್ದ ಮಂಗಳವೇಡಿಯೇ ಬೇರೆ. ಅಂತ ಒಂದು ಪ್ರಬಲವಾದ, ರಾಜಕೀಯವಾಗಿ ಪ್ರಬಲವಾದ ಕ್ಷೇತ್ರ ಮತ್ತು ಅಷ್ಟೇ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕವಾಗಿ ಸಬಲವಾಗಿದ್ದಂತ ಮಂಗಳವೇಡೆ, ಅಲ್ಲಿ ಬಿಜ್ಜಳ ತನ್ನ ಆಳ್ವಿಕೆಯನ್ನು ಆರಂಭಿಸ್ತಾನೆ. ಅವನ ಪೂರ್ವಜರು ಸುಮಾರು 4-5 ತಲೆಮಾರಿನಿಂದನೂ ಮಂಗಳವೇಡೆ ಆಡಳಿತ ಕೇಂದ್ರ ಆಗಿರುತ್ತೆ. ಆ ವಿಷಯವನ್ನ ಮತ್ತೆ ಇನ್ನೂ ಡೀಟೇಲ್ ಆಗಿ ತಗೊಂಡ್ರೆ ಟೈಮ್ ಆಗುತ್ತೆ. ಬರೀ 925ನೇ ಇಸ್ವಿಯಲ್ಲಿ ಉಚಿತ ಅನ್ನೋ ಕಲಚೂರ್ಯ ವಂಶದ ಮೂಲ ಪುರುಷ ಮಂಗಳವೇಡೆಯಿಂದ ಆಳ್ವಿಕೆಯನ್ನು ಆರಂಭ ಮಾಡ್ತಾನೆ. ಅವನ ನಂತರ ಜೋಗಮ, ಪೆರ್ಮಾಡಿ, ಕನ್ನಮ, ಹೊಸಗ ಇವರೆಲ್ಲ ಆಡಳಿತವನ್ನ ನಡೆಸಿ ಬಿಜ್ಜಳನ ತಂದೆ ಪೆರ್ಮಾಡಿ, ಬಿಜ್ಜಳನಿಗಿಂತ ಮೊದಲು ಇನ್ನೊಬ್ಬ ಬಿಜ್ಜಳ ಇದ್ದ, 1ನೇ ಬಿಜ್ಜಳ ಅಂತ, ಅವನ ಮಗ ಪೆರ್ಮಾಡಿಯ ಮಗ ಈ ಬಿಜ್ಜಳ. ಯಾವ ಬಿಜ್ಜಳ ಅಂದ್ರೆ ಬಸವಣ್ಣನವರ ಜೊತೆ ಯಾವ ಬಿಜ್ಜಳನನ್ನ ನಾವು ಉಲ್ಲೇಖ ಮಾಡ್ತೀವೋ ಆ ಬಿಜ್ಜಳ 2ನೇ ಬಿಜ್ಜಳ. ಅವನ ತಂದೆ ಪೆರ್ಮಾಡಿ ಅವರು ಮಂಗಳವೇಡಿಯಿಂದ ಆಳ್ವಿಕೆಯನ್ನ ನಡೆಸ್ತಾ ಇದ್ರು ಅಂತ ಎಲ್ಲಾ ಶಾಸನಗಳು ಹೇಳ್ತಾರೆ. ಸುಮಾರು 200-300 ವರ್ಷದ ಶಾಸನಗಳು ಹೇಳ್ತಾರೆ. ಈಗ ಮಂಗಳವೇಡಿಯಲ್ಲಿ 1127ರಿಂದ ಬಿಜ್ಜಳನ ಆಳ್ವಿಕೆ ಆರಂಭ ಆಗುತ್ತೆ. ನನ್ನ ವೈಯಕ್ತಿಕ ಅಧ್ಯಯನದ ಒಂದು ಆಧಾರದ ಮೇಲೆ ಹೇಳಬೇಕು ಅಂದ್ರೆ ಈ ವಿಷಯವನ್ನ ಈಗ ಮೈಲಾರಪ್ಪ ನಾಯ್ಕರ್ ಗುರುಗಳು ಹೇಳಿದ್ರಲ್ಲ, ಪುತ್ತೂರು ಸ್ವಾಮೀಜಿಯವರು ಮತ್ತು ಸಿದ್ದೇಶ್ವರ ಸ್ವಾಮೀಜಿಯವ್ರ ಮುಂದೆ ಈ ವಿಷಯವನ್ನ ಪ್ರಸ್ತಾಪ ಮಾಡಿದ್ದೆ. ಏನು ಅಂದ್ರೆ, ಬಿಜ್ಜಳನು ದೀರ್ಘಾಯುಷಿ ಆಗಿದ್ದ. ಬಿಜ್ಜಳ ತುಂಬಾ ವರ್ಷ ಬದುಕಿದ್ದ. ಎಷ್ಟು ವರ್ಷ ಬದುಕಿದ್ದ ಅಂತ ನಾವು ಖಚಿತವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಶಾಸನಗಳ ಆಧಾರದ ಮೇಲೆ, ಕಾವ್ಯ ಪುರಾಣದ ಆಧಾರಗಳ ಮೇಲೆ ಬಿಜ್ಜಳ ಬಹಳ ದೀರ್ಘಾಯುಷಿಯಾಗಿದ್ದ. ಹೆಚ್ಚು ಕಡಿಮೆ ಒಂದು 90 ವರ್ಷ ಇದ್ದಿರಬಹುದು ಅಂತ ನಾವು ಊಹೆ ಮಾಡಬಹುದು. ಅದಕ್ಕೆ ಆಧಾರಗಳಿದ್ದಾವೆ. ಖಚಿತವಾಗಿ ಹೇಳೋದಕ್ಕೆ ಆಧಾರಗಳು ಇಲ್ಲ. ಯಾಕೆಂದ್ರೆ 1127ರಿಂದ 1130ರವರೆಗೆ ಬಿಜ್ಜಳನ ಶಾಸನಗಳು ಆರಂಭ ಆಗ್ತವೆ. ಆಗ್ಲೇ ಬಿಜ್ಜಳನನ್ನ ಕುಮಾರ ಅಂತ ಕರೀತಾ ಇರ್ತಾರೆ. ಬಿಜ್ಜಳನ ಆಳ್ವಿಕೆ ಶುರುವಾಗಿರುತ್ತೆ. ಸೊ ಅವಾಗ ಒಂದು 20 ವರ್ಷ ಆಗಿದೆ ಅಂತ ಅಂದ್ಕೊಂಡ್ರು, 1110ರಲ್ಲಿ ಬಿಜ್ಜಳನ ಜನನ ಆಗಿದೆ ಅಂದ್ಕೊಂಡ್ರು, ಅವನ 1168ರಲ್ಲಿ ಬಿಜ್ಜಳನ ಆಳ್ವಿಕೆ ಕೊನೆಯಾಗುತ್ತೆ. ಆದ್ರೆ ಕೊನೆಯಾಗುತ್ತೆ ಅಂದ್ರೆ ಅವನು ಸಾಯೋದಿಲ್ಲ. ಬಿಜ್ಜಳನ ಕೊಲೆ ನಡೆದಿರೋ ಬಗ್ಗೆ ಎಲ್ಲಾ ವಿದ್ವಾಂಸರು ಒಮ್ಮತದ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಯಾವ ವರ್ಷದಲ್ಲಿ ನಡೆಯಿತು ಅನ್ನೋದು ಇನ್ನೂ ಖಚಿತವಾಗಿಲ್ಲ. 1168ನೇ ಇಸ್ವಿಯ ಶಾಸನ ಕೊನೆಯ ಶಾಸನ ಬಿಜ್ಜಳನದು. ಆದ್ರೆ ಬಿಜ್ಜಳ ನಿವೃತ್ತನಾದ, ಅಂದ್ರೆ ಅವನು ಕೊಲೆಯಾಗಿ ಅಲ್ಲಿ ಅವನ ಸ್ಥಾನವು ತೆರವಾಗಲಿಲ್ಲ. ಅವನು ನಿವೃತ್ತನಾದ ಅಂತ ಬಳ್ಳಿಗಾವೆ, ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವೆ ಶಾಸನ ಅದನ್ನ ಸ್ಪಷ್ಟವಾಗಿ ಹೇಳುತ್ತೆ. ಆ ವಿಷಯವನ್ನ ಡಾಕ್ಟರ್ PB ದೇಸಾಯಿಯವರು ಬಸವೇಶ್ವರ ಅಂಡ್ ಈಸ್ ಟೈಮ್ಸ್ ಅನ್ನೋ ಇಂಗ್ಲಿಷ್ ಪುಸ್ತಕದಲ್ಲಿ ಬಹಳ ವಿವರವಾಗಿ ಚರ್ಚೆ ಮಾಡಿದ್ದಾರೆ. ಅದರಲ್ಲಿ ಏನಂತ ಇದೆ ಅಂದ್ರೆ, ಬಳ್ಳಿಗಾವಿಯ ಶಾಸನ ಏನ್ ಹೇಳುತ್ತೆ, ಸಮಸ್ತ ರಾಜ್ಯ ಭಾರ ನಿರೂಪಿತ, ತನ್ನ ರಾಜ್ಯಭಾರವನ್ನೆಲ್ಲ ತನ್ನ ಪ್ರೀತಿಯ ಮಗನಾಗಿದ್ದಂತ ದೊಡ್ಡ ಮಗ, ಸಾಮಾನ್ಯವಾಗಿ ರಾಜನ ನಂತರ ಹಿರಿ ಮಗನಿಗೆ ಒಂದು ಅಧಿಕಾರ ಹೋಗುತ್ತೆ. ಆದ್ರೆ ಇಲ್ಲಿ ಅವನ ಪ್ರೀತಿಯ ಪುತ್ರನಾಗಿದ್ದಂತ ಹಿರಿಯ ಮಗ ವಜ್ರದೇವ, ಬಿಜ್ಜಳನ ಹಿರಿಯ ಮಗನ ಹೆಸರು ವಜ್ರದೇವ. ಆದ್ರೆ ಸೋವಿ ದೇವನಿಗೆ ಆಡಳಿತ ಹೋಗುತ್ತೆ.
ಆ ವಿಷಯವನ್ನ ಆ, ಬಳ್ಳಿಗಾವಿಯ ಶಾಸನ ಸ್ಪಷ್ಟಪಡಿಸ್ತದೆ. ಅದನ್ನ PV ದೇಸಾಯಿ ಅವರು ಇಲ್ಲಿ ಬಹಳ ಸ್ಪಷ್ಟವಾಗಿ ಚರ್ಚೆ ಮಾಡಿದ್ದಾರೆ. ಅದ್ರ ಡೇಟು ಕೊಟ್ಟಿದ್ದಾರೆ ನೋಡಿ, ಮಾರ್ಚ್ 24, 1168ನೇ ಇಸ್ವಿ. ಈ ಬಳ್ಳಿಗಾವಿ ಶಾಸನ ಈ ವಿಷಯವನ್ನು ಸ್ಪಷ್ಟಪಡಿಸ್ತದೆ. ಹಾಗೇನೆ ವಿಜಾಪುರ ಜಿಲ್ಲೆಯ ಕಡಲೆವಾಡಿನ ಶಾಸನ ಸೆಪ್ಟೆಂಬರ್ 18, 1168ನೇ ಇಸ್ವಿಯ ಶಾಸನ ಏನ್ ಹೇಳುತ್ತೆ ಅಂದ್ರೆ, ಸೋವಿ ದೇವ ರಾಜನಾಗಿ ಮಂಗಳವೇಡದಿಂದ ಆಳ್ವಿಕೆಯನ್ನ ನಡೆಸ್ತಾ ಇದ್ದ ಅಂತ. ಹಾಗಾಗಿ ಬಹುಶಃ ಬಿಜ್ಜಳ ನಿವೃತ್ತನಾಗಿದ್ದ, ಅಂದ್ರೆ ಮಗನಿಗೆ ಒಂದು ರಾಜ್ಯಭಾರವನ್ನು ಕೊಟ್ಟು ತಾನು ನೆಮ್ಮದಿಯಿಂದ ಇರಬೇಕು ಅಂತ ಬಹುಶಃ ಯೋಚನೆ ಮಾಡಿರಬಹುದು. ಇನ್ನ ಹೇಗೆ ಹೇಳ್ತೀರಾ ಬಿಜ್ಜಳ ನಿವೃತ್ತಿಯಾಗಿ ಇನ್ನೂ ಸುಮಾರು ವರ್ಷ ಬದುಕಿದ್ದ ಅನ್ನೋದನ್ನ ಅಂದ್ರೆ, ಅಲ್ಲಿ ಡಾಕ್ಟರ್ MM ಕಲಬುರ್ಗಿ ಅವರ ಮಾರ್ಗ ಸಂಪುಟ 4ರಲ್ಲಿ ಬಸವಣ್ಣನವರ ಜೀವಿತಾವಧಿಯ ಬಗ್ಗೆ ಹೆಚ್ಚಿನ ಮಾಹಿತಿ ಅನ್ನೋ ಒಂದು ಲೇಖನ ಇದೆ. ಅದರಲ್ಲಿ ಹೇಳ್ತಾರೆ ಏನು ಅಂದ್ರೆ, ಬಸವಣ್ಣನವರ ಸಮಕಾಲೀನಾಗಿದ್ದ ಶ್ರೀಶೈಲದ ಮಲ್ಲಿಕಾರ್ಜುನ ಪಂಡಿತಾರಾಧ್ಯರು ಬಸವಣ್ಣನವ್ರನ್ನ ನೋಡ್ಬೇಕು ಅಂತ ಕಲ್ಯಾಣಕ್ಕೆ ಬರಬೇಕಾದ್ರೆ ದಾರಿಯಲ್ಲಿ ವಣಿಪುರ ಅನ್ನೋ ಒಂದು ಗ್ರಾಮಕ್ಕೆ ಬಂದಾಗ ಅಲ್ಲಿಯ ಕಲ್ಯಾಣದಿಂದ ಹೋಗಿ ಬರ್ತಾರೆ. ಶರಣರು ಹೇಳ್ತಾರೆ, ಬಸವಣ್ಣನವರು ಲಿಂಗೈಕ್ಯರಾಗಿದ್ದಾರೆ, ಕಲ್ಯಾಣದಲ್ಲಿ ಕ್ರಾಂತಿಯಾಗಿದೆ, ಶರಣರೆಲ್ಲ ಕಲ್ಯಾಣವನ್ನ ಬಿಟ್ಟು ಬೇರೆ ಬೇರೆ ಕಡೆ ಹೋಗ್ಬಿಟ್ಟಿದ್ದಾರೆ ಅಂತ. ಇದನ್ನ ಕೇಳಿ ಆ ಮಲ್ಲಿಕಾರ್ಜುನ ಪಂಡಿತಾರಾಧ್ಯರಿಗೆ ಬಹಳ ದುಃಖ ಆಗುತ್ತೆ. ಅವ್ರಿಗೆ ಎಷ್ಟು ದುಃಖ ಆಗಿದೆ ಅನ್ನೋದು ಬಹುಶಃ ಇಲ್ಲಿ ಕನ್ನಡ ಸಾಹಿತ್ಯ ಓದಿದವ್ರಿಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಬಸವ ಪ್ರಲಾಪನು, ಅದು ತೆಲುಗುನಲ್ಲೇ ಬರೆದಿದ್ದಾರೆ ಎಲ್ಲ. ಕನ್ನಡವನ್ನು ಬಸವಣ್ಣನವರೇ ಬಸವಣ್ಣನವರು ಕೊಟ್ಟ ವಿಭೂತಿಯಿಂದ ಅವ್ರಿಗೆ ಕನ್ನಡ ಬಂತು ಅಂತ ಅವರ ಕಾವ್ಯದಲ್ಲಿ ಉಲ್ಲೇಖ ಆಗಿದೆ. ಆಮೇಲೆ ಕನ್ನಡದಲ್ಲೂ ಬರೆದಿದ್ದಾರೆ. ಅವರು ಬಸವಣ್ಣನವರು ಲಿಂಗೈಕ್ಯರಾದ ಸುದ್ದಿ ಕೇಳಿ ಎಷ್ಟು ದುಃಖ ಪಟ್ರು ಅನ್ನೋದಕ್ಕೆ ಅವರೇ ಸ್ವತಃ ತಮ್ಮ ಒಂದು ಕೃತಿಯನ್ನು ಬರೆದಿದ್ದಾರೆ. ಆ ದುಃಖದಿಂದ ಅವರು ಬಸವಣ್ಣನವರು ಲಿಂಗೈಕ್ಯರಾದ 8ನೇ ದಿವಸಕ್ಕೆ ಅವರು ಮಲ್ಲಿಕಾರ್ಜುನ್ ಪಂಡಿತಾರಾಧ್ಯರು ಲಿಂಗೈಕ್ಯರಾದ್ರು ಅಂತ ಅಲ್ಲಿ ಉಲ್ಲೇಖ ಆಗಿದೆ. ಹಾಗಾಗಿ ಬಸವಣ್ಣನವರು ಮಲ್ಲಿಕಾರ್ಜುನ ಪಂಡಿತಾರಾಧ್ಯರು ಯಾವಾಗ ಲಿಂಗೈಕ್ಯರಾದ್ರು ಅಂದ್ರೆ 1195ನೇ ಇಸ್ವಿಯಲ್ಲಿ ಅವರ ಕೊನೆಯ ಶಾಸನ ಸಿಗುತ್ತೆ. ಬಹುಶಃ ಆ ಸಂದರ್ಭದಲ್ಲೇ ಮಲ್ಲಿಕಾರ್ಜುನ ಪಂಡಿತಾರಾಧ್ಯರು ಲಿಂಗೈಕ್ಯರಾಗಿರಬಹುದು. ಹಾಗಾಗಿ ಬಸವಣ್ಣನವರು ಅದೇ ಸಮಯಕ್ಕೆ ಅದೇ ವರ್ಷದಲ್ಲಿನೇ ಹೆಚ್ಚು ಕಮ್ಮಿ ಲಿಂಗೈಕ್ಯರಾಗಿರಬಹುದು. ಇವೆಲ್ಲ ಇತಿಹಾಸದ ಆಧಾರದ ಮೇಲೆ ನಡೆದಂತ ಕೆಲವು ಚರ್ಚೆಗಳು. ಸೊ ಸದ್ಯಕ್ಕೆ ಒಂದು ವಿಷಯವನ್ನ ಇನ್ನು ಇದಕ್ಕೆ ಡಾಕ್ಟರ್ ಕಲಬುರ್ಗಿ ಅವರೇ ಸ್ವತಃ ನನ್ನ ಮುಂದೆ ಹೇಳಿರೋ ವಿಷಯ ಇದು. ಏನು ಅಂದ್ರೆ, ಮಾತೆ ಮಹಾದೇವರು ಬಸವಣ್ಣನವರ ಜೀವಿತಾವಧಿಯ ಬಗ್ಗೆ ಕಾಲಜ್ಞಾನ ವಚನಗಳನ್ನು ಇಟ್ಟುಕೊಂಡು ಅದರ ಆಧಾರದ ಮೇಲೆ ಒಂದು ನಿರ್ಣಯವನ್ನ ಮಾಡ್ತಾರೆ. ಏನಂದ್ರೆ, ಬಸವಣ್ಣನವರು 63 ವರ್ಷ ಇದ್ರು ಅಂತ. ಆ ಒಂದು ಕಾಲಜ್ಞಾನ ವಚನದ ಆಧಾರದ ಮೇಲೆ ನಡೆದಿರುವ ಚರ್ಚೆ, ಡಾಕ್ಟರ್ MM ಕಲಬುರ್ಗಿ ಅವರು ಹೇಳಿರೋ ವಿಷಯ ಮಾರ್ಗ ಸಂಪುಟದಲ್ಲಿ ಇರೋದು, ಮತ್ತು ಡಾಕ್ಟರ್ PB ದೇಸಾಯಿ ಅವರು ಬಸವೇಶ್ವರ ಅಂಡ್ ಈಸ್ ಟೈಮ್ಸ್ ಈ ಬುಕ್ ಅಲ್ಲಿ ಬರೆದಿರೋ ಹೆಚ್ಚು ಕಮ್ಮಿ ಒಂದು ಹೊಂದಾಣಿಕೆ ಆಗುತ್ತೆ. ಆದ್ದರಿಂದ ಬಸವಣ್ಣನವರು 1134ರಿಂದ ಒಂದು 63 ವರ್ಷ ಇದ್ದಿರಬಹುದು ಅನ್ನೋ ಒಂದು ಚರ್ಚೆಗೆ ಬಹುತೇಕ ವಿದ್ವಾಂಸರು ಈಗ ಸದ್ಯಕ್ಕೆ ಒಮ್ಮತವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಬಿಜ್ಜಳನು 1110ರಿಂದ 1195 ಅಂದ್ರೆ ಒಂದು 85 ವರ್ಷ ಇದ್ದ ಅಂತ ನಾವು ಹೇಳ್ಬೋದು. ಇದರಲ್ಲಿ ಬಹುತೇಕ ತನ್ನ ಆಯುಷ್ಯವನ್ನ ಮಂಗಳವೇಡಿಯಲ್ಲಿ ಬಿಜ್ಜಳ ಕಳೆದಿದ್ದಾನೆ. ಇನ್ನ ಬಸವಣ್ಣನವರು ಮಂಗಳವೇಡಿಗೆ ಯಾವಾಗ ಬಂದ್ರು, ಯಾಕೆ ಬಂದ್ರು, ಇದರ ವಿಷಯಕ್ಕೆ ಬರೋದಾದ್ರೆ, ಬಸವಣ್ಣನವರ ಚರಿತ್ರೆ ಬಹುಶಃ ಗೊತ್ತಿಲ್ಲದೆ ಇರೋರು ಇಲ್ಲಿ ಯಾರು ಇಲ್ಲ, ಎಲ್ರಿಗೂ ಗೊತ್ತಿರೋರೇ ಇರೋದ್ರಿಂದ ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಬಸವಣ್ಣನವರು ಬಾಗೇವಾಡಿಯನ್ನು ಬಿಟ್ಟು ಕೂಡಲ ಸಂಗಮಕ್ಕೆ ಬಂದು ವಿದ್ಯಾಭ್ಯಾಸವನ್ನು ಪೂರೈಸಿದ ಮೇಲೆ ಮುಂದೆ ಅವರಿಗೆ ಸಂಗಮೇಶ್ವರರೇ, ಈಗ ನೋಡಿ ಬಸವಣ್ಣನವರು ಮಂಗಳವೇಡಿಯಲ್ಲಿ ಇದ್ರು ಅಂತ ನೀವು ಹೇಗೆ ಹೇಳ್ತೀರಾ ಅಂತ ನನಗೆ ಮುಂಚೆನೂ ಸುಮಾರು ಪ್ರಶ್ನೆಗಳು ಬಂದಿದ್ವು. ಬಸವಣ್ಣನವರು ಮಂಗಳವೇಡಿಯಲ್ಲಿ ಇದ್ರು ಅನ್ನೋದಕ್ಕಿರೋ ಒಂದೇ ಆಧಾರ ಏನು ಅಂದ್ರೆ, ಹರಿಹರನ ಬಸವರಾಜ ದೇವರ ರಗಳೆ. ಇದು ಒಂದು ಕೃತಿಯಲ್ಲಿ ಮಾತ್ರ ಬಸವಣ್ಣ ಮಂಗಳವೇಡಿಗೆ ಹೋಗಿದ್ರು ಅಂತ ಉಲ್ಲೇಖ ಬರುತ್ತೆ. ಬೇರೆ ಯಾವುದೇ ಕೃತಿಯಲ್ಲಿ ಬಸವಣ್ಣನವರು ಮಂಗಳವೇಳೆಯಲ್ಲಿ ಇದ್ರು ಅಂತ
ನಮಗೆ ಉಲ್ಲೇಖ ಸಿಗಲ್ಲ. ಅದು ಭೀಮಕವಿಯ ಬಸವ ಪುರಾಣ ಇರ್ಬೋದು, ಅಥವಾ ಪಾಲುಕೃಕೆ ಸೋಮನಾಥನ ಬಸವ ಪುರಾಣಮು ತೆಲುಗುವಲ್ಲಿ ಇರುವಂಥದ್ದು ಅದು ಇರಬಹುದು, ಅಥವಾ ಸಿಂಗಿರಾಜನ ಅಮಲ ಬಸವ ಚಾರಿತ್ರ್ಯ ಇರಬಹುದು, ಅಥವಾ ಶಿವತತ್ವ ಚಿಂತಾಮಣಿ, ಯಾವುದೇ ಕೃತಿಯಲ್ಲೂ ಮಂಗಳವೆಡೆಯ ಉಲ್ಲೇಖ ಬರುವುದಿಲ್ಲ. ಆದ್ರೆ ಹರಿಹರನ ಬಸವರಾಜ ದೇವರ ರಗಳೆಯಲ್ಲಿ ಮಾತ್ರ ಸಂಗಮೇಶ್ವರ ಮಂಗಳವೆಡೆಗೆ ಹೋಗುವಂತ ಬಸವಣ್ಣನವರಿಗೆ ಒಂದು ಅಪ್ಪನೆಯನ್ನ ಕೊಡಿಸ್ತಾರೆ. ಇದು ಐತಿಹಾಸಿಕವಾಗಿ ಈಗ ನಾನು ಹೇಳಿರೋ ಶಾಸನಗಳ ಆಧಾರದ ಮೇಲೆ ನಿಜ ಅಂತ ಅದು ಸಾಬೀತಾಗುತ್ತೆ. ಬಸವಣ್ಣನವರು ವಿದ್ಯಾಭ್ಯಾಸವನ್ನು ಕೂಡಲ ಸಂಗಮದಲ್ಲಿ ಪೂರೈಸಿದ ಮೇಲೆ ಬಸವಣ್ಣನವರ ಮಂಗಳವೇಡಿ ಯಾತ್ರೆಯನ್ನ ನಾನು ಹೇಳಿದ ಹಾಗೆ ಉಲ್ಲೇಖ ಮಾಡುವ ಏಕೈಕ ಕೃತಿ ಹರಿಹರನ ಬಸವರಾಜ ದೇವರಗಳೇ. ಆ ಬಸವರಾಜ ದೇವರಗಳೆಯಿಂದ ಒಂದೆರಡು ಮಂಗಳವೇಡಿಗೆ ಸಂಬಂಧಪಟ್ಟಂತ ವಿಷಯಗಳನ್ನ, ಪದ್ಯಗಳನ್ನ ನಿಮ್ಗೆ ಹೇಳಿ ಅದನ್ನ ಚರ್ಚೆ ಮುಂದುವರಿಸ್ತೇನೆ. ಬಸವಣ್ಣನವರು ಒಂದು ವಿದ್ಯಾಭ್ಯಾಸ ಪೂರೈಸಿದ ಮೇಲೆ ಬಸವರಾಜ ದೇವರಗಳೆಯ 5ನೇ ಸ್ಥಳದ 1ನೇ ಪದ್ಯ ಹೇಳುತ್ತೆ: ಬಸವ ಮನೋರಥಂ ನಿನಗೆ ಸಂದುದು, ನಿನಗೆ ಅಲ್ವುದಿಲ್ಲ ಕೇಳ್, ವಸುಮತಿ ಗೈದೆ ಪುಂಡು, ಮೆರೆದಪ್ಪೆವು ಮಂಗಳವಾಡದಲ್ಲಿ, ಚಿಂತಿಸದೆ ಸಮಸ್ತ ಜಂಗಮಕ್ಕೆ ಮಾಡುತ್ತೆ, ಬಿಜ್ಜಳರಾಯನಿಂದೆ ವಂದಿಸಿಕೊಳ್ಳುತ್ತಿರ್ಪುದೆಂದು ಬಸವಂಗೆ ಹೊಸೂರ್ದಂ ಗುರು ಸಂಗಮೇಶ್ವರ. ಬಸವಣ್ಣನವರಿಗೆ ಸಂಗಮೇಶ್ವರರೇ ಸ್ವತಃ ಬಂದು, ನಿನ್ನ ಕೆಲಸ ಇಲ್ಲಿ ಮುಗಿತು, ಇನ್ನು ಮುಂದೆ ನೀನು ಮಂಗಳವಾಡದಲ್ಲಿ ಹೋಗಿ ನಿನ್ನ ಸಮಸ್ತ ಜಂಗಮಕ್ಕೆ ಮಾಡುತ್ತೆ ಶರಣರ ಸೇವೆಯನ್ನ ಮಾಡುತ್ತಾ ಬಿಜ್ಜಳರಾಯನಿಂದ ವಂದಿಸಿಕೊಳ್ಳುತ್ತಾ ಅಲ್ಲೇ ಇರು ನೀನು ಅಂತ ಬಸವನಿಗೆ ಸಂಗಮೇಶ್ವರರು ಹೇಳ್ತಾರೆ. ಆವಾಗ ಬಸವಣ್ಣನವರಿಗೆ ಬಹಳ ದುಃಖ ಆಗುತ್ತೆ. ಬಿಕ್ಕಿ ಬಿಕ್ಕಿ ಹೇಳ್ತಾ ಇದ್ರು ಅಂತ ಹರಿಹರ ತನ್ನ ಬಸವರಾಜ ದೇವರ ರಗಳೆಯಲ್ಲಿ ಹೇಳ್ತಾನೆ. ಹಾಗೆ ಅಂದ್ರೆ ಬಹಳ ದುಃಖ ಪಟ್ರು. ನಾನು ನಿನ್ಬಿಟ್ಟು ಎಲ್ಲೂ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ಬಸವಣ್ಣನವರು ಬಿಕ್ಕಿ ಬಿಕ್ಕಿ ಹತ್ತು ಅಂತ ಇಲ್ಲೇ ಇದೆ. ಸಂಗಂಗೆ ಭಿನ್ನೈಸಲೆಂದು ಹತ್ತಿರ ಬಂದು ಹಿಂಗಲಾರೆ ಕಣ್ಗಳಿಂ ಶೋಕಜಲ ಬಿಂದು ತೆರಳೆ ಸೆರೆ ಬಿಗಿದು ಗದು ಗದಿಸಿ ಬಿಕ್ಕುತ್ತ ಬೀಳ್ದು ಹೊರಳುತ್ತ ಅಳುತ್ತ ಅಗಲಲಾರದೆ ಹೊರಳುತ್ತ ಎಳ್ದು ನಿಂದಿರುತ್ತಲೇ ಸಂಗ ಹೋಗಿ ಬಂದೆ ಪನಯ್ಯ, ತಂದೆ ನಿನ್ನಂ ನಂಬಿ ನಚ್ಚಿ ಹೋದೆ ಪನಯ್ಯ ಅಂತ ಬಹಳ ಮನೋಜ್ಞವಾಗಿ ಹೃದಯಕ್ಕೆ ತಾಕುವಂತೆ ಹರಿಹರನ ಬಸವರಾಜ ದೇವರ ರಗಳೆ ಬಸವಣ್ಣನವರ ಒಂದು ಜೀವನವನ್ನು ಚಿತ್ರಿಸ್ತದೆ. ಅನೇಕ ಕವಿಗಳು, ಭೀಮಕವಿಯ ಬಸವ ಪುರಾಣ 1000 ಪುಟಗಳಲ್ಲಿ ಇದೆ, ಅದು ಸಿಂಗಿರಾಜ ಪುರಾಣ ಎಲ್ಲ ಇದೆ. ಆದ್ರೆ ಹರಿಹರನ ಬಸವರಾಜ ದೇವರ ರಗಳೆ ತುಂಬಾ ಚಿಕ್ಕದು, ಆದ್ರೆ ಐತಿಹಾಸಿಕವಾಗಿ ತುಂಬಾ ಮಹತ್ವದ್ದು. ಯಾಕೆಂದ್ರೆ ಇದು ಬಸವಣ್ಣನವರ ಕಾಲಘಟ್ಟಕ್ಕೆ ತುಂಬಾ ಹತ್ರ ಇದ್ದಂಥದ್ದು, ಜೊತೆಗೆ ಕನ್ನಡದವನೇ ಆಗಿದ್ದ ಹರಿಹರ ಬರೆದಿರುವಂಥದ್ದು. ಇದೇ ಕಾಲದಲ್ಲಿ ಬಸವ ಪುರಾಣಮು ಅಂತ ತೆಲುಗುನಲ್ಲಿ ಪಾಲುಕೃಕೆ ಸೋಮನಾಥ ಬಸವಣ್ಣವ್ರ ಚರಿತ್ರೆಯನ್ನು ಬರೆದಿದ್ದಾರೆ. ಆದ್ರೆ ಇದು ಹರಿಹರ ತುಂಬಾ ಕಾಲಕ್ಕೂ ತುಂಬಾ ಹತ್ತಿರ ಇದ್ದವನು, ಭೌಗೋಳಿಕವಾಗಿ ಕಲ್ಯಾಣಕ್ಕೆ ತುಂಬಾ ಹತ್ತಿರ ಇದ್ದವನು. ಹಾಗಾಗಿ ಬಸವಣ್ಣನವರ ಚರಿತ್ರೆ ಹರಿಹರ ತುಂಬಾ ಖಚಿತವಾಗಿ ಬರೆದಿದ್ದಾನೆ ಅಂತ ವಿದ್ವಾಂಸರು ನಂಬಿದ್ದಾರೆ. ಹೀಗೆ ಬಸವಣ್ಣನವರಿಗೆ ಸಂಗಮೇಶ್ವರ ಅಪ್ಪಣೆ ಆಗುತ್ತೆ, ಮಂಗಳವೇಡೆಗೆ ಹೋಗು ನೀನು ಅಂತ. ಅವಾಗ ಅವರು ಬಿಕ್ಕಿ ಬಿಕ್ಕಿ ಅಳ್ತಾ ಇರ್ತಾರೆ. ಅವಾಗ ಸಂಗಮೇಶ್ವರ ನೋಡಿ ಎಷ್ಟು ಚಿಕ್ಕ ಮಗುವಿಗೆ ಸಮಾಧಾನ ಮಾಡಿದ ಹಾಗೆ ಬಸವಣ್ಣನವರಿಗೆ ಸಮಾಧಾನ ಮಾಡ್ತಾರೆ. ನೀನಂತೂ ಅಳುತ್ತಿಪ್ಪಡೆ ಎನಗೆ ಅರಿದು ಬಸವಣ್ಣ, ಕಂದ ಬೇಡಯ್ಯ ಬೇಡ ನೇಹದ ನಿಧಿಯೇ. ನೋಡಿ, ನೇಹದ ನಿಧಿಯೇ, ನೇಹ, ಸ್ನೇಹ, ಪ್ರೀತಿ. ನೀನು ಅಷ್ಟೊಂದು ಪ್ರೀತಿಯನ್ನ ಹೃದಯದಲ್ಲಿ ತುಂಬಿಕೊಂಡಿರುವಂತ ಪ್ರೀತಿಯ ನಿಧಿಯಾಗಿರುವ ನೀನು ಅಳಬೇಡ. ಹಿಂದುಗೊಂಡೇ ಬರ್ಪೆನು ಎನ್ನ ಸುಕೃತದ ಸುದಿಯೇ. ನೀನು ಹಿಂದಿಂದಾನೇ ನಾನು ಯಾವಾಗ್ಲೂ ಬರ್ತಾ ಇರ್ತೀನಿ, ಹೆದರ್ಕೋಬೇಡ, ಮಂಗಳವೇಡೆಗೆ ಹೋಗು, ನೀನ್ ಹಿಂದೆನೆ ಇರ್ತೀನಿ ನಾನು, ಹಿಂದುಗೊಂಡೇ ಬರ್ಪೇನು ಎನ್ನ ಸುಕೃತದ ಸುದಿಯೇ. ನೋಡಿ ಎಷ್ಟು ಪ್ರೀತಿ, ನಾವು ಮಕ್ಕಳಿಗೆ ಹೇಗೆ ಮುದ್ದು ಮಾಡ್ತೀವಿ, ಹೇಗೆ ಪುಟ್ಟ, ರನ್ನ, ಕಂದ, ಚಿನ್ನ ಅಂತ, ಆ ರೀತಿ ಸುಕೃತದ ಸುದಿಯೇ, ನನ್ನ ಸುಕೃತದ ಸುದಿಯೇ, ನೀನ್ ಹಿಂದೆನೆ ಬರ್ತೀನಿ, ಹೆದರ್ಕೋಬೇಡ, ಹೋಗು. ನೆನೆಯೇ ಮುಂದೆದ್ದ ಪೆಂ, ನೀನು ನೆನೆದ್ರೆ ನಿನ್ ಮುಂದೆ ಬರ್ತೇನೆ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದಾನೆ ಹರಿಹರ. ನೀನು ಹಿಂದೆ ಯಾವಾಗ್ಲೂ ಇರ್ತೇನೆ, ನೀನು ನೆನೆಸ್ಕೊಂಡ್ರೆ ಮುಂದೆ ಬರ್ತೇನೆ ಅಂತ. ನೆನೆಯೇ ಮುಂದಿದ್ದ ಪೆಂ, ಕರೆದೊಡೆ ಓ ಎಂದ ಪೆಂ, ನೀನ್ ಕರೆದ್ರೆ ಓ ಎಂತೇನೆ, ನೆನೆಸ್ಕೊಂಡ್ರೆ ಮುಂದೆ ಬರ್ತೇನೆ, ಸುಮ್ಮನಿದ್ದಾಗ ಯಾವಾಗ್ಲೂ ಹಿಂದೆ ಇರ್ತೇನೆ.
ಪಿಡಿದಪ್ಪಂ ನಡೆದ ಕರೆದೊಡೆ ಓ ಎಂದೆಪಂ ಮನದೊಳಗೆ ಕರದೊಳಗೆ ತನುವಿನೊಳಗೆ ಇರ್ದಪೆಂ. ನಿನ್ನ ಮನಸ್ಸಿನಲ್ಲಿ, ನಿನ್ನ ಕೈಯಲ್ಲಿ, ನಿನ್ನ ತನುವಿನಲ್ಲಿ ಇರುವೆನು. ನಿಂದಲ್ಲಿ ನಿಂದಪೆಂ, ನಡೆದಲ್ಲಿ ನಡೆದೆಪೆಂ, ಬಂದಲ್ಲಿ ಬಂದೆಪೆಂ, ನುಡಿದಲ್ಲಿ ನುಡಿದೆಪೆಂ, ಬಿಟ್ಟುದಂ ಬಿಟ್ಟಪೆಂ, ಹಿಡಿದುದಂ ಹಿಡಿದುಪೆಂ, ನಟ್ಟುದಂ ನಟ್ಟಪೆಂ, ಕಿಳ್ತುದಂ ಕಿಳ್ತಪೆಂ, ಆಡಿದುದನ್ ಆಡುವೆಂ, ನೋಡಿತಂ ನೋಡುವೆಂ, ಮಾಡಿತಂ ಮಾಡುವೆಂ, ಕೂಡಿತಂ ಕೂಡುವೆಂ. ನಡೆಯಯ್ಯ ನಡೆ ಮಗನೇ ನಡೆ ಕಂದ ಬಸವಣ್ಣ, ಕೊಡವಿ ಗದಿಪತಿಯಾಗಿ ಬಾಳೆನ್ನ ಬಸವಣ್ಣ. ನೋಡಿ, ಮಕ್ಕಳಿಗೆ ಯಾವ ರೀತಿ ನಾವು ಆಶೀರ್ವಾದ ಮಾಡ್ತೇವೋ ಅದೇ ರೀತಿಯಲ್ಲಿ ಸಂಗಮೇಶ್ವರರು ಬಸವಣ್ಣನವರಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ನೀನ್ ಏನ್ ಮಾಡ್ತೀಯೋ ನಾನು ಮಾಡ್ತೇನೆ, ನೀನು ಎಲ್ಲಿರ್ತೀಯೋ ಅಲ್ಲೇ ಇರ್ತೇನೆ, ಏನ್ ನೋಡ್ತೀಯೋ ನಾನು ನೋಡ್ತೇನೆ, ನೀನು ಊಟ ಮಾಡಿದ್ ನಾನು ಊಟ ಮಾಡ್ತೇನೆ. ನಡೆಯಯ್ಯ ನಡೆ ಮಗನೇ ನಡೆ ಕಂದ ಬಸವಣ್ಣ. ಆಯ್ತು ಆಯ್ತು, ನಡೆ ನಡೆ ನನ್ ಕಂದ ಬಸವಣ್ಣ, ಹೆದರ್ಕೋಬೇಡ, ನಾನು ನಿನ್ ಜೊತೆನೆ ಇರ್ತೇನೆ, ನೀನ್ ಕರೆದ್ರೆ ಬರ್ತೇನೆ. ನಡೆ, ನೀನೇನಾಗಬೇಕಾಗಿದೆ ಮುಂದೆ ಅಂದ್ರೆ ಪೊಡವಿ ಗದಿಪತಿಯಾಗಿ ಬಾಳೆನ್ನ ಬಸವಣ್ಣ. ನೀನು ಪೊಡವಿಗೆ, ಈ ಭೂಮಿಗೆ ಅಧಿಪತಿಯಾಗಿ ನೀನು ಬಾಳಬೇಕಾಗಿದೆ. ಅದಕ್ಕೆ ನೀನು ಮಂಗಳವೆಡೆಗೆ ಹೋಗು ಅಂತ. ಹೀಗೆ ಬಿಕ್ಕಿ ಬಿಕ್ಕಿ ಅಳ್ತಾ ಇರುವ ಬಸವಣ್ಣನವರನ್ನ ಸಮಾಧಾನ ಮಾಡಿ ಸಂಗಮೇಶ್ವರ ಮಂಗಳವೆಡೆಗೆ ಕಳಿಸ್ತಾನೆ. ಮಂಗಳವೇಡಿಗೆ ಬಸವಣ್ಣನವರು ಹೇಗೆ ಬಂದ್ರು ಅಂತ ಹರಿಹರ ಹೇಳ್ತಾನೆ. ಮೃಡನೇ ಶರಣೆನುತ ಮಂಗಳವಾಡುಮಂ ಪೊಕ್ಕು ಪಟ್ಟಣದ ಕೇರಿಗಳೊಳಗೆ ನಡೆಯುತ್ತಂ, ಇಟ್ಟನಿಪ ಸಂಪದಕ್ಕೆ ಸಂತಸಂ ಬಡೆಯುತ್ತಂ, ಬಂದು ಬಿಜ್ಜಳರಾಯನ ಅರಮನೆಗೆ ನಡೆಯುತ್ತಂ. ಹೀಗೆ ಬಸವಣ್ಣನವರು ಮೃಡನೇ ಶರಣೆನುತ, ಶಿವನೇ ನಿನಗೆ ಶರಣು, ನಾನು ಮಂಗಳವೇಡಿಗೆ ಬಂದಿದ್ದೇನೆ, ಆಶೀರ್ವಾದ ಮಾಡು ಅಂತ ಹೇಳಿ ಬಂದು ಬಿಜ್ಜಳರಾಯನ ಅರಮನೆಗೆ ಬರ್ತಾನೆ. ಕುಪ್ಪಸದ ಬೀರಣಿಯ ಬಿಣ್ಣನದ ಹಸನಿಗಂ, ಟೊಪ್ಪಿಗೆಯ ಹೊರವೇಶ ದೇಹಪರದ ಲೆಕ್ಕಿಗನಾಗಿದ್ದ ಅಂತ ನಿಮ್ಗೆಲ್ಲ ಗೊತ್ತಿರೋ ವಿಷಯ. ಇದು ಗೊತ್ತಿರೋ ವಿಷಯನ ಏನು ಚರ್ಚೆ ಮಾಡಲ್ಲ ಇಲ್ಲಿ ಬಸವಣ್ಣನವರು ನಾವು ಸಾಮಾನ್ಯವಾಗಿ ಈಗಿನ ಚಿತ್ರಗಳಲ್ಲಿ ನೋಡಿದ್ರೆ ಬಸವಣ್ಣನವರ ತಲೆ ಮೇಲೆ ಒಂದು ಕಿರೀಟ ಇರುತ್ತೆ ಅಥವಾ ಏನೂ ಇರಲ್ಲ. ಆದ್ರೆ ಇಲ್ಲಿ ಹರಿಹರ ಹೇಳೋ ಬಸವರಾಜ ದೇವರಗಳಲ್ಲಿ ಬಸವಣ್ಣನವರು ಟೊಪ್ಪಿಗೆಯನ್ನ ಧರಿಸಿ ಮಂಗಳವೇಡೆಗೆ ಬಂದ್ರು ಅಂತ ಹೇಳ್ತಾನೆ. ಅದು ಯಾವ ತರದ ಟೊಪ್ಪಿಗೆ ಅಂತ ಗೊತ್ತಿಲ್ಲ. 12ನೇ ಶತಮಾನದಲ್ಲಿ ಯಾವ ತರದ ಟೊಪ್ಪಿಗೆಯನ್ನ ಧರಿಸ್ತಾ ಇದ್ರು ಅದು ಗೊತ್ತಾದ ಮೇಲೆ ನಾವು ಊಹೆಯನ್ನ ಮಾಡಬಹುದು. ಹೀಗೆ ಬಸವಣ್ಣನವರು ಮಂಗಳವೇಡೆಗೆ ಬರ್ತಾರೆ. ಬಂದ ಮೇಲೆ ಅನೇಕ ಘಟನೆಗಳು ನಡೀತವೆ. ನಾವು ಇವತ್ತು ಯಾವುದು ಕಲ್ಯಾಣ ಕ್ರಾಂತಿ ಅಂತ ಕರಿತೀವೋ ಆ ಕಲ್ಯಾಣದ ಕ್ರಾಂತಿ ಆರಂಭವಾಗಿದ್ದೇ ಮಂಗಳವೇಡಿಯಲ್ಲಿ ಕಿನ್ನರಿ ಬ್ರಹ್ಮಯ್ಯ ಮತ್ತು ಶಿವನಾಗಮಯ್ಯ ಮತ್ತು ಏಕಾಂತರಾಮಯ್ಯ ಇವರೆಲ್ಲರೂ ಮಂಗಳವೇಡೆಗೆ ಬಂದಿದ್ದು. ನನ್ನ ಸಂಶೋಧನೆ ನಾನೇ ಸ್ವತಃ ನೋಡಿದ್ದೇನೆ, ನೋಡಿ ಬೇರೆಯವ್ರಿಗೂ ಎಲ್ಲ ಕಳಿಸಿದ್ದೇನೆ. ಈ ಫೋಟೋ ಏನಂದ್ರೆ ಏಕಾಂತರಾಮಯ್ಯ ತನ್ನ ರುಂಡವನ್ನು ಕತ್ತರಿಸಿಕೊಂಡಿರುವಂತ ಶಿಲಾ ಶಾಸನದ ಫೋಟೋ, ಅದು ಅಲ್ಲೇ ಇದೆ. ಅಲ್ಲಿ ಮುಡೆ ಗಲ್ಲಿ ಅನ್ನೋ ಒಂದು ಗಲ್ಲಿಯಲ್ಲಿ ಇದೆ ಅದು. ಅದ್ರ ಬಗ್ಗೆ ಆಮೇಲೆ ಹೇಳ್ತೇನೆ ಡೀಟೇಲ್ ಆಗಿ. ಆ ಒಂದು ಅನೇಕ ಘಟನೆಗಳು ಮಂಗಳವೇಡಿಯಲ್ಲಿ ಜರುಗಿದಾವೆ. ಮತ್ತೆ ಇನ್ನೂ ವಿಶೇಷ ಅಂದ್ರೆ ಬಸವಣ್ಣನವರು ಮದುವೆ ಆಗಿದ್ದು ಮಂಗಳವೇಡೆಯಲ್ಲಿನೇ, ಬಸವಣ್ಣನವರ ಕ್ರಾಂತಿಯಾಗಿದ್ದು ಮಂಗಳವೇಡೆಯಲ್ಲಿಯೇ, ಬಸವಣ್ಣನವರ ಸೋದರ ಮಾವ ಬಲದೇವ ಇದ್ದಂತ ಸ್ಥಳ ಮಂಗಳವೇಡೆನೆ. ಯಾಕೆಂದ್ರೆ ಬಿಜ್ಜಳ ಮಂಗಳವೇಡೆಯಲ್ಲೇ ಇದ್ದಿದ್ದು. ಬಿಜ್ಜಳ ಕಲ್ಯಾಣಕ್ಕೆ ಹೋಗಿದ್ದು 1162ನೇ ಇಸ್ವಿಯಲ್ಲಿ. ಅದಕ್ಕಿಂತ ಮೊದಲು ಬಿಜ್ಜಳ ಮಂಗಳವೇಡೆಯಿಂದನೇ ಆಳ್ವಿಕೆ ನಡೆಸ್ತಾ ಇದ್ದ. ಹಾಗಾಗಿ ಆ ಕಾಲದಲ್ಲಿ ಬಸವಣ್ಣನವರು ಮಂಗಳವೇಡೆಗೆ ಬಂದು ಅಲ್ಲೇ ಕರಣಿಕ ವೃತ್ತಿಯನ್ನ ಮಾಡಿ ಅಲ್ಲೇ ಮದುವೆಯಾಗಿ ಕ್ರಾಂತಿ ಅಲ್ಲೇ ಆರಂಭ ಆಗುತ್ತೆ. ಮೊನ್ನೆ ಈಗೊಂದು ಕೆಲವು ತಿಂಗಳ ಹಿಂದೆ ಯಾರೋ ಒಬ್ರು ಹೇಳಿದ್ರು, ಹೆಸರು ಮರ್ತು ಹೋಗಿದೆ, ಕ್ರಾಂತಿ ನಡೆದಿದ್ದೆಲ್ಲ ಮಂಗಳವೇಡೆಯಲ್ಲಿಯೇನೆ, ಕಲ್ಯಾಣದಲ್ಲಿ ನಡೆದಿಲ್ಲ, ಕಲ್ಯಾಣದಲ್ಲಿ ಬಿಜ್ಜಳನ ಆಳ್ವಿಕೆ ಕೇವಲ 8 ವರ್ಷ ಅಂತ ಶಾಸನಗಳು ಹೇಳ್ತವೆ ಅಂತ ಹೇಳ್ತಾರೆ. ಬಟ್ ಅದನ್ನ ನಾವೆಲ್ಲ ಒಪ್ಕೊಳ್ಳೋದಕ್ಕೆ ಆಗಲ್ಲ. ಕ್ರಾಂತಿ ನಡೆದಿದ್ದು ಮಂಗಳವೇಡೆಯಲ್ಲಿನೇ. ಆದ್ರೆ ಕ್ರಾಂತಿಯ ಆರಂಭ ನಡೆದಿದ್ದು ಮಂಗಳವೇಡೆಯಲ್ಲಿ, ಕ್ರಾಂತಿ ಸಂಪೂರ್ಣವಾಗಿ ನಡೆದಿದ್ದು ಕಲ್ಯಾಣದಲ್ಲಿ. ಅವರು ಹೇಳಿದ ವಿಚಾರವನ್ನ ನಾವು ಆಧಾರಗಳ ಒಂದು ನೆಲೆಯಲ್ಲಿ ಒಪ್ಕೊಳ್ಳೋದಕ್ಕಾಗಲ್ಲ. ಏನೋ ಅವರು ಒಂದು ಭಾವುಕರಾಗಿ ಆವೇಶದಿಂದ ಹೇಳಿರ್ತಾರೆ. ಆದರೆ ಐತಿಹಾಸಿಕವಾಗಿ ಅದು ಸತ್ಯ ಆಗಲ್ಲ. ಕ್ರಾಂತಿಯ ನೆಲ ಅಂದ್ರೇನೆ ಕಲ್ಯಾಣನೇ, ಬಸವ ಕಲ್ಯಾಣನೇ ಕ್ರಾಂತಿಯ ನೆಲ. ಆದರೆ ಅದರ
ಕುಡಿ ಹೊಡೆದಿದ್ದು, ಚಿಗುರು ಹೊಡೆದಿದ್ದು ಮಂಗಳವೇಡಿಯಲ್ಲಿ. ಯಾಕೆಂದ್ರೆ ಬಸವರಾಜ ದೇವರಗಳಲ್ಲಿ ಅನೇಕ ಶರಣರಿಗೆ ಸಂಬಂಧಪಟ್ಟ ಘಟನೆಗಳನ್ನ ಹರಿಹರ ಬಸವರಾಜ ದೇವರಗಳಲ್ಲಿ ಉಲ್ಲೇಖ ಮಾಡ್ತಾನೆ. ಆ ಅದೇ ಭಂಡಾರದ ಒಂದು ವಿಷಯಗಳು ಅನೇಕ, ಈಗ ಭೀಮಕವಿಯ ಬಸವ ಪುರಾಣದಲ್ಲಿ ನಡೆಯುವ ಘಟನೆಗಳು ಮತ್ತು ಪಾಲ್ಗುರ್ಕಿ ಸೋಮನಾಥನ ಬಸವ ಪುರಾಣದಲ್ಲಿ ನಡೆಯುವ ಘಟನೆಗಳು, ಮತ್ತೆ ಸಿಂಗಿರಾಜನ ಬಸವ ಪುರಾಣದಲ್ಲಿ ನಡೆಯುವ ಘಟನೆಗಳು, ಇವೆಲ್ಲವೂ ಇದರಲ್ಲಿ ಕೆಲವು ಭಾಗಗಳು ಮಂಗಳವೇಡಿಯಲ್ಲಿ ನಡೆದಿದ್ದಾವೆ. ಇದನ್ನ ಹರಿಹರ ಮಾತ್ರ ಹೇಳ್ತಾನೆ, ಬೇರೆ ಯಾರು ಹೇಳಲ್ಲ. ಯಾಕೆಂದ್ರೆ ಹರಿಹರ ಬಸವಣ್ಣನವರ ಕಾಲಕ್ಕೆ ತುಂಬಾ ಹತ್ತಿರದಲ್ಲಿದ್ದವನು. ಬಹುಶಃ ಬಸವಣ್ಣನವ್ರನ್ನ ನೋಡಿದ ವ್ಯಕ್ತಿಗಳನ್ನ ನೋಡಿರ್ಬಹುದು, ಭೇಟಿಯಾಗಿರ್ಬಹುದು. ಈ ವಿಷಯ ನಾನು ಬೇರೆ ಮೊದಲಿನ ಉಪನ್ಯಾಸದಲ್ಲೂ ಪ್ರಸ್ತಾಪ ಮಾಡಿದ್ದೆ. ಏನಂದ್ರೆ ರಾಘವಾಂಕ ಸಿದ್ದರಾಮ ಚಾರಿತ್ರವನ್ನು ಬರೆದಾಗ ಆ ಸೊಲ್ಲಾಪುರದ ವರ್ಣನೆಯನ್ನ ನೋಡಿದ್ರೆ ರಾಘವಾಂಕ ಸೊಲ್ಲಾಪುರಕ್ಕೆ ಹೋಗಿದ್ದ ಅಂತ ಹಿರಿಯ ವಿದ್ವಾಂಸರೆಲ್ಲ ಅದನ್ನ ವ್ಯಕ್ತಪಡಿಸಿದ್ದಾರೆ. ಯಾಕೆಂದ್ರೆ ಅದನ್ನ ನೋಡದೇ ಇರೋರು ಬರೆಯೋದಕ್ಕೆ ಸಾಧ್ಯವಿಲ್ಲ. ಇದನ್ನ ನೋಡಿದ್ದಾರೆ ಅಂತ, ರಾಘವಾಂಕ ಸೊಲ್ಲಾಪುರವನ್ನು ನೋಡಿದ್ದಾರೆ ಅಂತ. ಹಾಗೇನೆ ಹರಿಹರ ಬಸವರಾಜ ದೇವರಗಳನ್ನ ತುಂಬಾ ಸಹಜವಾಗಿ, ಅತಿಯಾಗಿ ವೈಭವೀಕರಿಸದೆ, ಸತ್ಯಕ್ಕೆ, ವಾಸ್ತವಕ್ಕೆ ಮತ್ತು ಇತಿಹಾಸಕ್ಕೆ ಹತ್ತಿರವಾಗಿರುವಂತೆ ಬಸವಣ್ಣನವರ ಜೀವನ ಚರಿತ್ರೆಯನ್ನ ಚಿತ್ರಿಸಿದ್ದಾನೆ. ಆದರೆ ಬಹಳ ದೊಡ್ಡ ದುರಂತ, ದುರ್ದೈವ ಏನಂದ್ರೆ ಬಸವರಾಜ ದೇವರಗಳೇ ನಮಗೆ ಸಂಪೂರ್ಣವಾಗಿ ಸಿಕ್ಕಿಲ್ಲ. 25 ಸ್ಥಳಗಳಲ್ಲಿ ಬರೀಬೇಕು ಅಂತ ನಿರ್ಧಾರ ಮಾಡಿದ್ದ ಹರಿಹರನಿಗೆ ಬರೆಯೋದಕ್ಕೆ ಸಾಧ್ಯ ಆಗಿದ್ದು ಕೇವಲ 12 ಸ್ಥಳಗಳು. ಆಮೇಲೆ ಯಾರೋ ಒಬ್ರು ಅದು ಅರ್ಧ ಸ್ಥಳದಲ್ಲಿ ಅದನ್ನು ಮುಗಿಸ್ಬಿಟ್ಬಿಟ್ಟಿದ್ದಾರೆ. 12 ಸ್ಥಳಕ್ಕೆ ನಿಂತು ಹೋಗಿದೆ ಅದು. ಹಾಗಾಗಿ ನಮಗೆ ಮಂಗಳವೇಡಿಯಲ್ಲಿ ಇದ್ದಂತ ವಿಷಯ ಮಾತ್ರ ಗೊತ್ತಾಗುತ್ತೆ. ಕಲ್ಯಾಣಕ್ಕೆ ಬಂದ ಮೇಲೆ ಏನಾಯ್ತು ಅನ್ನೋದು ಬಸವರಾಜ ದೇವರಗಳಲ್ಲಿ ಅದು ಉಲ್ಲೇಖ ಆಗಿಲ್ಲ. ಹೀಗೆ ಬಸವಣ್ಣನವರು ಮಂಗಳವೇಡಿಗೆ ಬಂದು ಅಲ್ಲಿ ತಮ್ಮ ಮಾಮ ವರದೇವ ದಂಡನಾಯಕನ ಆಶ್ರಯದಲ್ಲಿ ಇದ್ದು ಮದುವೆಯಾಗಿ, ಆಮೇಲೆ ಅಲ್ಲಿ ಕರಣಿಕ ವೃತ್ತಿಯನ್ನು ಆರಂಭ ಮಾಡಿ, ಆಮೇಲೆ ನಿಧಾನವಾಗಿ ಕ್ರಾಂತಿಯ ಒಂದು ಆರಂಭ ಅಲ್ಲಿ ಮಂಗಳವೇಡಿಯಿಂದ ಶುರುವಾಗುತ್ತೆ. ಅವುಗಳಲ್ಲಿ ಬಹಳ ಪ್ರಸಿದ್ಧವಾದ ಒಂದು ಘಟನೆ ಅಂದರೆ ಶಿವನಾಗಮಯ್ಯ ಮತ್ತು ಕಿನ್ನರಿ ಬ್ರಹ್ಮಯ್ಯ ಇವರೊಂದಿಗೆ ನಡೆದಂಥ ಒಂದು ಸಂವಾದಗಳು, ಘಟನೆಗಳು. ದಲಿತ ಶರಣರಾಗಿದ್ದಂಥ ಶಿವನಾಗಮಯ್ಯನ ಒಂದು ಆಹ್ವಾನದ ಮೇರೆಗೆ ಬಸವಣ್ಣನವರು ಅವರ ಮನೆಯಲ್ಲಿ ಪ್ರಸಾದವನ್ನು ಸ್ವೀಕರಿಸ್ತಾರೆ. ಸ್ವೀಕರಿಸಿದ ಮೇಲೆ ಕೆಲವು ಪುರೋಹಿತಶಾಹಿಗಳು ಅವ್ರ ಹೆಸರುಗಳನ್ನು ಹರಿಹರ ಬಸವರಾಜ ದೇವರಗಳಲ್ಲಿ ಹೇಳ್ತಾರೆ. ಅವರೆಲ್ಲ ಹೋಗಿ ಬಿಜ್ಜಳನಿಗೆ ಚಾಡಿ ಹೇಳ್ತಾರೆ, ನೋಡಿ ಬಸವಣ್ಣ ಬ್ರಾಹ್ಮಣನಾಗಿದ್ದುಕೊಂಡು ದಲಿತನ ಮನೆಯಲ್ಲಿ ಹೋಗಿ ಪ್ರಸಾದ ಸ್ವೀಕರಿಸ್ತಾನೆ ಅಂತ. ಆವಾಗ ಬಿಜ್ಜಳ ಬಂದು ಕೇಳ್ತಾರೆ, ಏನು ಬಸವಣ್ಣ, ನೀನು ಬ್ರಾಹ್ಮಣನಾಗಿ ಹೋಗಿ ಅವಂಥವ್ರ ಮನೆಯಲ್ಲೆಲ್ಲ ಊಟ ಮಾಡ್ತೀಯ, ಪ್ರಸಾದ ಸ್ವೀಕರಿಸ್ತೀಯ, ಇದು ಸರಿನಾ ಅಂತ ಕೇಳ್ತಾನೆ. ಅದಕ್ಕೆ ಬಸವಣ್ಣನವರು ಯಾವ ರೀತಿಯ ಉತ್ತರ ಕೊಡ್ತಾರೆ, ಯಾವ ರೀತಿಯಾಗಿ ಅವರು ಅಲ್ಲಿ ಅದನ್ನ ಸಾಬೀತು ಮಾಡ್ತಾರೆ, ಯಾರು ಭಕ್ತರು ಅನ್ನೋದನ್ನ ಹೇಳ್ತಾರೆ ಅನ್ನೋದನ್ನ ಬಹಳ ಚೆನ್ನಾಗಿ ಹೇಳ್ತಾರೆ ನೋಡಿ. ಇದನ್ನ ಹರಿಹರ ಬಹಳ ಅದ್ಭುತವಾಗಿ ಉಲ್ಲೇಖ ಮಾಡ್ತಾನೆ. ನನ್ನ ವೈಯಕ್ತಿಕ ಒಂದು ಅಧ್ಯಯನದಲ್ಲಿ ಬಸವರಾಜ ದೇವರಗಳೇನೆ ಬಹಳ ಓದುವುದಕ್ಕೆ ಇಷ್ಟ ಆಗುವಂತ ಕೃತಿ. ಯಾಕೆಂದ್ರೆ ಅದು ಸತ್ಯಕ್ಕೆ ತುಂಬಾ ಹತ್ತಿರವಾಗಿದೆ. ಅವಾಗ ಕೇಳ್ತಾರೆ, ನೀನು ದಲಿತರ ಮನೆಗೆ ಹೋಗಿ ಊಟ ಮಾಡಿ ಬಂದಿದೆಯಲ್ಲ, ಹೇಗಿದು? ವಿಪ್ರ ಕುಲಕ್ಕೆ ಅನುಕೂಲಮಪ್ಪ ಶಿವಭಕ್ತಿ ಪಡೆದಿದ್ದು ಸದಾಚಾರದಿ ಸುಖಿಯಾಗಿರ್ಪುದು ಅಲ್ಲದೆ ಅತಿಭಕ್ತಿ ತಲೆಗೇರಿ. ನೋಡಿ ಹೇಗೆ ಹೇಳ್ತಾನೆ ಅವನು, ಅತಿಭಕ್ತಿ ನಿನಗೆ ಭಕ್ತಿ ಅನ್ನೋದು ತಲೆಗೇರಿ ಬಿಟ್ಟಿದೆ ಬಸವಣ್ಣ, ಅದಕ್ಕೆ ನೀನು ಅಲ್ಲಿ ಹೋಗಿ ಊಟ ಮಾಡಿದೀಯ ಅಂತ. ಹಿರಿಯ ಮಹೇಶ್ವರರು, ದಲಿತರನ್ನ ಬಸವಣ್ಣನವರು ಏನಂತ ಕರೆದಿದ್ರು? ಹಿರಿಯ ಮಹೇಶ್ವರರು ಅಂತ. ಹಿರಿಯ ಮಹೇಶ್ವರರು ಅಂತ ಕರೆದು ಅವ್ರ ಮನೆಯಲ್ಲಿ ಒಲೆಗಲಿಸಿ ಅವರ ಮನೆಗೆ ಒಳಗೆ ಉಂಡುದಲ್ಲದೆ ಇಲ್ಲಿಗೆ ಬಂದು ಎಲ್ಲರಂ ಗೋಜಾಗತಂ ಮಾಡ್ಬೋದು ಮಾರ್ಗವಲ್ಲೆಂದು ವಿಪ್ರ ಪ್ರೇರಕ ನುಡಿ. ಅಲ್ಲೆಲ್ಲ ದಲಿತರ ಮನೆಯಲ್ಲಿ ಪ್ರಸಾದ ಸ್ವೀಕರಿಸಿ ಇಲ್ಲಿ ಬಂದು ನೀನು ಉಪದೇಶ ಹೇಳೋದು ಸರಿಯಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಬಸವರಾಜರ ದೇವರ ಅಂದ್ರೆ ಬಸವಣ್ಣವರು ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಾರೆ ನೋಡಿ. ಕೇಳಲೆ ಬುದ್ಧಿ ಇಲ್ಲದ ಭೂಪ ಎರೆಗಿವಿಯ ಮರುಳೆ. ಬುದ್ಧಿ ಇಲ್ಲದ ಭೂಪ ಅಂದ್ರೆ ಬಿಜ್ಜಳನಿಗೆ ಹೇಳ್ತಾರೆ, ಬುದ್ಧಿ ಇಲ್ಲದವ್ ನೀನು. ಎರೆಗಿವಿಯ ಮರುಳೆ ಅಂದ್ರೆ ಬೇರೆಯವರಿಗೆ ಕಿವಿಯನ್ನ
ಎರೆಗೊಡೋದು ಅಂದ್ರೆ ಬೇರೆಯವರ ಚಾಡಿ ಮಾತಿಗೆ ಕಿವಿ ಕೊಡುವವನಿಗೆ ಎರೆಗಿವಿಯವ ಅಂತ ಕರೀತಾರೆ. ಎರೆಗಿವಿಯ ಮರುಳೆ ಹುಚ್ಚ ನೀನು, ಒಬ್ಬ ಬೇರೆಯವರ ಚಾಡಿ ಕೇಳುವ ಹುಚ್ಚ ನೀನು. ನಾರಾಯಣ ಕ್ರಮಿತರ ಕೀರಿಯಂ ಪೊಕ್ಕೆನೆ, ಮುಕುಂದ ಭಟ್ಟರ ಮನೆಯೋಳು ಉಂಡೆನೆ, ಶೌರಿ ಪೆದ್ದಿಗಳ ಸಾರಿ ನಿಂದೆನೆ, ದಾಮೋದರ ಭಟ್ಟನಂ ಪ್ರೇಮದಿಂ ಸೋಂಕಿದೆನೆ, ಕೇಶವ ಗೈಸರ ವಾಸನೆಯುಂಟೆ, ಹರನ ನರಿಯದ ಒಲೆಯರ ಮನೆಯಂ ಪಕ್ಕುಂಡುದಿಲ್ಲ. ನೋಡಿ, ಆ ಒಂದು ಎಂತ ಅದ್ಭುತವಾದ ಮಾತನ್ನ ಹೇಳ್ತಾರೆ. ಏನು, ನಾನು ದಲಿತರ ಮನೆಯಲ್ಲಿ ಊಟ ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದೀರಾ? ಹೌದಾ? ಹಾಗಿದ್ರೆ ನಾನು ನಾರಾಯಣ ಕ್ರಮಿತರ ಮನೆಗೆ ಹೋಗಿದ್ನಾ? ಇಲ್ಲ. ಮುಕುಂದ ಭಟ್ರ ಮನೆಗೆ ಹೋಗಿದ್ನಾ? ಇಲ್ಲ. ಶೌರಿ ಪೆದ್ದಿಗಳ ಮನೆಗೆ ಹೋಗಿದ್ನಾ? ಇಲ್ಲ. ದಾಮೋದರ ಭಟ್ರ ಮನೆಗೆ ಹೋಗಿದ್ನಾ? ಇಲ್ಲ. ಕೇಶವ ಗೈಸರ ಮನೆಗೆ ಹೋಗಿದ್ನಾ? ಇಲ್ಲ. ಮತ್ತೆ ಒಲೆಯರ ಮನೆಗೆ ಹೋಗಿ ಪ್ರಸಾದವನ್ನ ಸ್ವೀಕರಿಸಿದೀರಿ ಅಂತ ಹೇಳ್ತೀರಲ್ಲ ಅಂತ ಹೇಳುವ ಅರ್ಥದಲ್ಲಿ ಯಾರೂ ದಲಿತರು ಅನ್ನೋದನ್ನ ಬಸವಣ್ಣ ನೋಡಿ ಹೇಗೆ ಹೇಳ್ತಾರೆ. ಹರನ ನರಿಯದ ಹೊಲೆಯರ ಮನೆಯಂ ಪಕ್ಕುಂಡುವುದಿಲ್ಲ ಅಂದ್ರೆ ಶಿವಶರಣರ ಮನೆಯಲ್ಲದೆ ನಾನು ಬೇರೆ ಯಾರ ಮನೆಯಲ್ಲೂ ಪ್ರಸಾದವನ್ನ ಸ್ವೀಕರಿಸಿಲ್ಲ. ಹಾಗಾಗಿ ಹಿರಿಯ ಮಹೇಶ್ವರನಾಗಿರುವ ಶಿವನಾಗಮಯ್ಯನೇ ನಿಜವಾದ ಶರಣ ಅಂತ ಹೇಳ್ತಾರೆ. ಆವಾಗ ಬಿಜ್ಜಳ ಕೇಳ್ತಾನೆ, ಏನು? ಕೋಪದಳು ಉರಿದಿಂತು ನುಡಿವರೇ ಭಂಡಾರಿ ಬಸವ, ವೇದ ಶಾಸ್ತ್ರ ಪುರಾಣ ಆಗಮ ಯಜ್ಞ ವಿಧಿಯಂ ನಡೆವ ವಿಪ್ರರಂ ಒಲೆಯರೆಂದು ಶಿವಭಕ್ತನಾದ ವಲಯನಂ ಉತ್ತಮನೆಂಬುದಕ್ಕೆ ಪ್ರಮಾಣವೇನು? ವಿಪ್ರರ ಮೈಯಂ ಕುಯ್ಯೆ ನೆತ್ತರ ಸುರಿದು ಭಕ್ತರ ಮೈಯೋಳು ಪಾಲ್ ಸುರಿದಪ್ಪುದೇ? ಬೇಡ ಬೇಡ, ಸಮಯ ಪಕ್ಷಪಾತದೊಳ ಅಪ್ಪುದೆಲ್ಲ ಅತಿರೇಕಬೇಕೆ? ಪದುಳ ವಿರ್ದಡೆ ಸಾಲುವುದೆಂದರಸ ನುಡಿಯೇ ಬಸವಣ್ಣಂ ಕೇಳ್ದು ನಸುನಗುತ್ತ ಮಾತಿಗಂ ಒಡಬುಂಟು. ಅಂದ್ರೆ ನೀನು ಈ ತರ ಹೇಳ್ತೀಯಲ್ಲ ಬಸವಣ್ಣ, ಬ್ರಾಹ್ಮಣರನ್ನೇ ಒಲೆಯರು ಅಂತ ಕರಿತೀಯ, ಅದೇ ದಲಿತರನ್ನ ನೀನು ಶಿವಭಕ್ತರು ಅಂತ ಕರಿತೀಯ, ಅದಕ್ಕೇನು ಪ್ರಮಾಣ? ವಿಪ್ರರ ಮೈಯಂ ಕುಯ್ಯ ನೆತ್ತರ ಸುರಿದು, ವಿಪ್ರರ ಮೈಯಲ್ಲಿ ಒಯ್ದ್ರೆ ನೆತ್ತರೋ ಬಂದು ನಿನ್ನ ಭಕ್ತರ ಮೈಯಲ್ಲಿ ಹಾಲು ಬರುತ್ತಾ? ಎಲ್ಲರ ಮನೆಯಲ್ಲಿ ಒಂದೇ ತಾನೆ, ಅದೇ ಹೇಗೆ ಹಾಲು ಬರುತ್ತಾ ನಿನ್ನ ಭಕ್ತರ ಮೈಯಲ್ಲಿ? ಅದಕ್ಕೆ ಹೇಳ್ತಾನೆ, ಬಸವಣ್ಣವ್ರು ಹೇಳ್ತಾರೆ ನೋಡಿ, ತಪ್ಪದೋ ತಪ್ಪದೆಲೆ ಅರಸ ನೀನ್ ತಪ್ಪಿ ನುಡಿಯೇ, ನೀನೆಂದಂತೆ ವಿಪ್ರರ ಮೈಯೋಳ್ ನೆತ್ತರ್ ಭಕ್ತರ ಮೈಯೋಳ್ ಪಾಲ್ ಸುರಿಯದಿರ್ದಡೆ, ಸಂಗಂಗೆ ದೂರಂ ಶರಣರ್ಗೆ ದೂರಂ ನೋಡು ನೋಡರಸ. ಬಿಜ್ಜಳ, ನೀನ್ ಹೇಳಿದ್ ಸುಳ್ಳಲ್ಲ, ನೀನ್ ನಿಜಾನೇ ಹೇಳಿದೀಯ. ಏನು ನೋಡು, ಈಗ ನಾನು ತೋರಿಸ್ತೇನೆ. ಏನು? ನೀನ್ ತಪ್ಪಿ ನುಡಿಯೇ, ನೀನ್ ತಪ್ಪೇಳಲ್ಲ, ನೀನೆಂದತ್ತೇನೆ ವಿಪ್ರರ ಮೈಯಲ್ಲಿ ರಕ್ತನೇ ಬರೆಸ್ತೇನೆ, ಭಕ್ತರ ಮೈಯಲ್ಲಿ ಹಾಲೇ ಬರುತ್ತೆ ನೋಡು ಅಂತ ಆ ಒಂದು ಪವಾಡವನ್ನ ಬಿಜ್ಜಳನ ಆಸ್ಥಾನದಲ್ಲಿ ಮಾಡಿ ಭಕ್ತರ ಮೈಯಿಂದ ಹಾಲು ಹರಿಯುವಂತೆ ಬಸವಣ್ಣನವರು ಪವಾಡ ಮಾಡಿ ಎಲ್ಲರಿಗೂ ಆ ಒಂದು ಭಕ್ತಿಯ ಪಾಠವನ್ನು ಕಲಿಸಿದ್ರು ಅಂತ ಹರಿಹರ ತನ್ನ ಬಸವರಾಜ ದೇವರ ರಗಳೆಯಲ್ಲಿ ಹೇಳ್ತಾನೆ. ಹೀಗೆ ಇದೆಲ್ಲ ಘಟನೆಗಳು, ಇದು ಶಿವನಾಗಮಯ್ಯನವರಿಗೆ ಸಂಬಂಧಪಟ್ಟ ಘಟನೆ, ಇನ್ನು ಕಿನ್ನರಿ ಬ್ರಹ್ಮಯ್ಯನವರಿಗೆ ಸಂಬಂಧಪಟ್ಟ ಘಟನೆ ಮತ್ತು ಏಕಾಂತ ರಾಮಯ್ಯನಿಗೆ ಸಂಬಂಧಪಟ್ಟ ಘಟನೆ, ಇವೆಲ್ಲವೂ ಮಂಗಳವೇಳೆಯಲ್ಲೇ ನಡೆದಿರೋದು. ಇದನ್ನ ಹರಿಹರ ಬಹಳ ಸ್ಪಷ್ಟವಾಗಿ ಬರೆದಿದ್ದಾನೆ. ವೇಳೆ ಸಮಯ ಆಗ್ತಾ ಬಂತು. ಇವತ್ತಿಗೆ ನಾಳೆ ಅಂದ್ರೆ ಭಾನುವಾರ ಸಂಡೇ ಎರಡನೇ ಭಾಗವನ್ನು ಮುಂದುವರಿಸ್ತೇನೆ. ಮತ್ತೆ ಮಂಗಳವೇಳೆಯಲ್ಲಿ ಇನ್ನೇನು ನಡೀತು, ಕಿನ್ನರಿ ಬ್ರಹ್ಮಯ್ಯನ ಒಂದು ಘಟನೆ ನಡೆಯುತ್ತೆ, ಏಕಾಂತ ರಾಮಯ್ಯನೊಂದು ನಡೆಯುತ್ತೆ, ಅವನ್ನೆರಡು ವಿಶ್ಲೇಷಣೆ ಮಾಡಿ ನಂತರ ಇವತ್ತಿನ ಮಂಗಳವೇಡಿಯ ಪರಿಸ್ಥಿತಿ ಹೇಗಿದೆ, ಏನಾಗಬೇಕು ಮತ್ತು ಇಲ್ಲಿವರೆಗೂ ಏನಾಗಿದೆ, ಅಲ್ಲಿರುವ ಐತಿಹಾಸಿಕ ಸ್ಮಾರಕಗಳು ಯಾವುದಿದ್ದಾವೆ, ಶರಣರಿಗೆ ಸಂಬಂಧಪಟ್ಟಿದ್ದು ಏನಾದರೂ ಇದೆಯಾ, ಅದೆಲ್ಲವನ್ನ ಭಾನುವಾರ ಸಾಯಂಕಾಲ 7 ಮತ್ತೆ ಮುಂದುವರಿಸೋಣ. ಎಲ್ಲರಿಗೂ ಶರಣಾರ್ಥಿಗಳು. ತಮಗೇನಾದರೂ ಮಾಹಿತಿ, ಪ್ರಶ್ನೆ, ಸಂಶಯಗಳಿದ್ರೆ ಕೇಳ್ಬೋದು. ಎಲ್ಲರಿಗೂ ಶರಣ. ಪೂಜ್ಯ ಶರಣರಿಗೆ